ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದ್ರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಭಾನುವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಂದರೆ ಈಗ 8 ಗಂಟೆಯಿಂದ 10 ಗಂಟೆವರೆಗೆ ಸತತ 2 ಗಂಟೆಗಳ ಕಾಲ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬಹುದು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಮಹರ್ಷಿ ಮಂದಿರ ಆಶ್ರಮದಲ್ಲಿ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬದ ಅನುಷ್ಠಾನವನ್ನು ಹೇಗೆ ಆಚರಿಸಲಾಯಿತು ಅನ್ನೋದನ್ನ ನಾವು ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ನಿನ್ನೆ ಶನಿವಾರ ಭೋಗಿ ಹಬ್ಬದ ಅನುಷ್ಠಾನ, ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ವೈಭವದ ಪೂಜಾನುಷ್ಠಾನವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನೋಡಿದ್ದಾಯಿತು. ಇವತ್ತು ಸಂಕ್ರಾಂತಿ ಹಬ್ಬದ ಕ್ರಮಬದ್ಧ ಆಚರಣೆ ಮತ್ತು ಪೂಜಾರಾಧನೆ, ಪೂಜಾ ಕೈಂಕರ್ಯವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ನಾವು ನೋಡಲಿದ್ದೇವೆ. ಪ್ರಥಮವಾಗಿ ನಾವು ನೋಡುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿಶೇಷವಾದಂತಹ ಪೂಜಾ ಅನುಷ್ಠಾನವನ್ನು ಸಲ್ಲಿಸೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಒಂದು ತಂಡ ಆಗಮಿಸಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಪೂಜಾರಾಧನೆಯನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಕೂಡ ನೋಡಿದ್ದಾಯಿತು. ಈಗ ನಾವು ನೋಡುವಂಥದ್ದು ಬೆಳಗಾವಿ ಜಿಲ್ಲೆ ರಾಯಭಾಗದಿಂದ ಒಂದು ತಂಡ ಆಗಮಿಸಿದ್ದು ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ವಿಶೇಷವಾದಂತಹ ಆಹ್ವಾನವನ್ನು ನೀಡಿದರು. ಈ ಕಾರ್ಯಕ್ರಮ ಹೇಗೆ ನೆರವೇರಿಸಲಾಯಿತು ನೋಡೋಣ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮಹರ್ಷಿ ಮಂದಿರದಿಂದಲೇ ತಮ್ಮೆಲ್ಲರಿಗೂ ಹರಿಸ್ತಾ ಇದ್ದೀವಿ. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಬಹಳ ಅದ್ಧೂರಿತವಾಗಿ ಶುಭ ಸಂಧ್ಯಾಕಾಲದ ಅನುಷ್ಠಾನ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಆರಾಧನೆ. ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಇವತ್ತು ಸಂಕ್ರಾಂತಿಯ ಸಡಗರ. ಹೆಣ್ಣು ಮಕ್ಕಳಾಗಲಿ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಾಗಲಿ, ಸಣ್ಣ ಪುಟ್ಟ ಮಕ್ಕಳಾಗಲಿ, ಆಗುಟ್ಟಿರ್ತಕ್ಕಂಥ ಪುಟ್ಟ ಮಕ್ಕಳಿಗೂ ಸಹಿತ ಸಂಕ್ರಾಂತಿಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಶಾಂತಿ ಆರಾಧನೆ ಜೊತೆಗೆ ಪೂಜಾ ಅನುಷ್ಠಾನ ಎಲ್ಲದರಲ್ಲೂ ಸಹಿತ ಪಾಲ್ಗೊಳ್ಳತಕ್ಕಂಥ ಸೌಭಾಗ್ಯ. ಅಂಥದ್ರಲ್ಲಿ ಮಹರ್ಷಿ ಮಂದಿರದಲ್ಲಿ ವಿಶೇಷವಾಗಿ ನಡೆದಿರ್ತಕ್ಕಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಆರಾಧನೆಗೆ ತಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ. ಅಯ್ಯಪ್ಪನ ಪ್ರಾರ್ಥನೆಯನ್ನು ಸಲ್ಲಿಸೋಣ.
ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಮಣದ ಹಾಗೂ ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ ಪೂಜೆಯ ಕಾರ್ಯಕ್ರಮದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಇವತ್ತು ಮಹರ್ಷಿ ಮಂದಿರಕ್ಕೆ ಆಗಮಿಸಿದ ತುಂಬ ಒಂದು ಆನಂದ ಆಗ್ತಾಯಿದೆ. ನಾನು ಈ ಮಹರ್ಷಿ ಮಂದಿರವನ್ನು ಟಿ ವಿಯಲ್ಲಿ ವೀಕ್ಷಣೆ ಮಾಡಿದ್ದೆ. ಇವತ್ತು ಹತ್ತಿರದಿಂದ ಇಷ್ಟೊಂದು ಶೃಂಗಾರಮಯವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರುತ್ತೆ. ಹಾಗೂ ಗುರುಜಿಯ ಕಾರ್ಯಕ್ರಮವನ್ನು ಕೂಡ ನಾವು ಟಿ ವಿಯಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೆ. ಇವತ್ತಿನ ದಿನ ನಾನು ಬೆಳಗಾವಿ ಜಿಲ್ಲೆ ರಾಯಬಾಗದಿಂದ ಒಂದು ನಮ್ಮ ರಾಯಬಾಗ ತಾಲೂಕದಲ್ಲಿ ಒಂದು ವಿಶೇಷವಾದ ರೈತಪರ ಕಾಳಜಿ ಕಾರ್ಯಕ್ರಮ ಹಾಗೂ ವೀರ ಯೋಧರಿಗೆ ಒಂದು ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಕುರಿತು ಗುರುಜಿ ಹತ್ರ ನಾವು ದಿನಾಂಕವನ್ನು ನಾವು ತೆಗೆದುಕೊಳ್ಳ ಬಂದಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದೇ ಪ್ರತಿ ಸಲ ನಮ್ಗೆ ಗುರೂಜಿಯವರು ಹೇಳ್ತಾಯಿದ್ರು, ರೈತರ ಪರವಾಗಿ ಹಾಗೂ ಯೋಧರ ಪರವಾಗಿ ಒಂದು ವಿಶೇಷವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಹೇಳ್ತಾಯಿದ್ರು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಯಬಾಗದಲ್ಲಿ ಒಂದು ಆಯೋಜನೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹರಿಹರ ಸುತ್ತ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ ದಿನ ಒಂದು ಕಾರ್ಯಕ್ರಮ ಆಗಮಿಸಿ ಒಂದು ಆಶೀರ್ವಾದನ ಪಡೆದು ನಾನು ಒಂದು ತುಂಬ ಧನ್ಯನಂತ ಹೇಳ್ಬೋದು. ಅದೇ ರೀತಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ 2 ರತ್ನಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಮಹರ್ಷಿಯ ಆನಂದ ಗುರೂಜಿ ಹಾಗೂ ಇನ್ನೊಂದು ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನು ಕೂಡ ನಾನು ಕಾಣ್ತಾ ಇದ್ದೀನಿ. ಒಂದು ತುಂಬ ಆನಂದವಾಗಿ ಖುಷಿ ಆಗ್ತಾಯಿದೆ. ಒಂದು ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಧನ್ಯನಾಗಿದ್ದೇನೆ ಎಂದು ಹೇಳುತ್ತಾ ಮಕರ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಎಲ್ಲ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿನ ಮಹತ್ವದ ದಿನ. ನಾನು ವಿಶೇಷವಾಗಿ ಆನಂದ ಗುರೂಜಿ ಆಶ್ರಮದಲ್ಲಿ ನಡೀತಕ್ಕಂಥ ಈ ನನ್ನ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನಿಜವಾಗಲೂ ಇವತ್ತು ನನ್ನ ಜೀವನದಲ್ಲಿ ಅತ್ಯಂತ ನೆಮ್ಮದಿಯ ದಿನ ಅಂದರೆ ಈ ಅಯ್ಯಪ್ಪ ಸ್ವಾಮಿಯ ವಿಜೃಂಭಣೆಯನ್ನು ಅಲಂಕಾರ ನೋಡಿದ್ದೇ ನನಗೆ ಶಬರಿಮಲೆಗೆ ಹೋಗಿ ಬಂದಷ್ಟು ಖುಷಿ ಆಗ್ತಾಯಿದೆ. ಆನಂದ ಗುರೂಜಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ಸದಾ ನಾಡಿನ ಜನತೆಯ ಮೇಲಿರಲಿ. ನನ್ನ ಆತ್ಮೀಯ ಸ್ನೇಹಿತ ರಾಜು ಕಿರಣಿಗೆ ನನ್ನ ಜೊತೆ ಬಂದಿದ್ದು ಅತ್ಯಂತ ಖುಷಿಯಾಗಿದೆ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಧನ್ಯವಾದಗಳು. ರಾಯಬಾಗಿಂದ ಆಗಮಿಸಿ ರಾಜು ಕಿರಣಗಿಯವರು ಜೊತೆಗೆ ಆತ್ಮೀಯರಾದಂಥ ಸಿದ್ದೂರವರು ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಡೆಸುವ ಯಾವುದೇ ಕಾರ್ಯಕ್ರಮ, ಯಾವುದೇ ಪೂಜಾನುಷ್ಠಾನ ಆದರೂ ನನ್ನ ಮೊದಲ ಸಂಕಲ್ಪ ರೈತರಿಗೆ ಯೋಧರಿಗೆ. ಅಂತಹ ಒಂದು ಕಾರ್ಯಕ್ರಮವನ್ನು ರಾಯಬಾಗ್ ಭಾಗದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಎಂಬತಕ್ಕಂಥ ಒಂದು ಮಹೋದ್ದೇಶದಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಕಾರ್ಯಕ್ರಮ ಮಹರ್ಷಿವಾಣಿಯ ಸಂಪೂರ್ಣ ತಂಡ ನಿಮ್ಮೂರಿನತ್ತ ನಮ್ಮ ಪಯಣ ಬೆಳೆಸುತ್ತೆ. ಯಾಕೆಂದರೆ ರೈತರಿಗಾಗಿ ಯೋಧರಿಗಾಗಿ ನಡೆಸುವಂಥ ರಾಜ್ಯದ ಯಾವುದೇ ಮೂಲೆಯ ಕಾರ್ಯಕ್ರಮ ಆದರೂ ನಮ್ಮ ಮಹರ್ಷಿವಾಣಿಯ ತಂಡ ಸಂಪೂರ್ಣವಾಗಿ ನಾವು ನಿಮ್ಮೊಂದಿಗಿದ್ದೇವೆ. ಮಹರ್ಷಿ ಮಂದಿರದ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವವನ್ನು ಬಹಳ ವೈಭವದಿಂದ ಆಚರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ, ಅವರ ದಿವ್ಯ ಸಾರಥ್ಯದಲ್ಲಿ ಹೇಗೆ ನೆರವೇರಿಸಲಾಯಿತು ನೋಡೋಣ.
ಸಂಕ್ರಾಂತಿ ಅಂದರೆ ಮನೆಯಲ್ಲಿ ಹಿರಿಯರಿದ್ದರೆ ಅವರು ಬೆಲ್ಲದ ಅಚ್ಚನ್ನು ಕಟ್ ಮಾಡುವಂಥದ್ದು, ಸಕ್ಕರೆ ಅಚ್ಚು ಮಾಡುವಂಥದ್ದು, ಕೊಬ್ಬರಿನ ಕಟ್ ಮಾಡುವಂಥದ್ದು, ಎಳ್ಳು ಬೆಲ್ಲವನ್ನು ಹುರಿದು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಏನೇ ಆದರೂ ಎಳ್ಳು ಬೆಲ್ಲ ಹಂಚುವಂಥದ್ದು, ಒಳ್ಳೆ ಮಾತಾಡ್ತಕ್ಕಂಥದ್ದು, ಇದೆಲ್ಲ ಸಂಕ್ರಾಂತಿ ಸಡಗರ. ಆದರೆ ಮನೆಯಲ್ಲೊಬ್ಬರು ಹಿರಿಯರಿರಬೇಕು. ಮನೆಯಲ್ಲೊಬ್ಬರು ಹಿರಿಯರಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲ ಅಂದರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಒತ್ತಡದಲ್ಲಿದ್ದಾರೆ, ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದಾರೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಏನಪ್ಪ ಅಂದರೆ ಮಾರ್ಕೆಟ್ಗೆ ಹೋಗ್ತೀರಿ, ಯಾರೋ ತಯಾರು ಮಾಡಿರ್ತಕ್ಕಂಥ ಎಲ್ಲವೂ ಮಿಕ್ಸ್ ಆಗಿರ್ತಕ್ಕಂಥ ಪಾಕೆಟ್ಸ್ ಇರುತ್ತೆ ಎಳ್ಳು ಬೆಲ್ಲ, ಅಂತಹದ್ದನ್ನೇ ಒಂದಷ್ಟು ತಂದುಬಿಡ್ತೀರಿ. ಆದರೆ ನೀವು ತರ್ತಕ್ಕಂತಹದ್ದಕ್ಕೆ ಒಂದಷ್ಟು ಜೀರಿಗೆ ಪೆಪ್ಪರ್ಮೆಂಟು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಬತ್ತಾಸೋ ಒಳಗಿರ್ತಕ್ಕಂಥ ಸಕ್ಕರೆ ಪೆಪ್ಪರ್ಮೆಂಟುಗಳು ಇದು ಸಾಕಷ್ಟು ಇರುತ್ತೆ. ಆದರೆ ಮನೆಗಳಲ್ಲಿ ತಯಾರು ಮಾಡ್ತಕ್ಕಂತಹ ಎಳ್ಳು ಬೆಲ್ಲಕ್ಕೆ ಅದಕ್ಕೆ ಅದರದೇ ಆದಂತಹ ಗತ್ತಿರುತ್ತೆ, ಅದರದೇ ಆದಂತಹ ವರ್ಚಸ್ಸಿರುತ್ತೆ. ಯಾಕೆ ಅಂದರೆ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಪದಾರ್ಥವೇ ಬೇರೆ, ವ್ಯಾಪಾರೀಕರಣಕ್ಕಾಗಿ ಮಾಡಿಡುವಂತಹ ಪದಾರ್ಥವೇ ಬೇರೆ. ಏನೇ ಆದರೂ ನೀವು ಶ್ರಮಿಸಿ ಪ್ರತಿಯೊಂದು ಹಬ್ಬಕ್ಕೂ ಪೂರ್ವಭಾವಿಯಾಗಿ ಏನು ಮಾಡಬೇಕು, ಯಾವ ಪದಾರ್ಥವನ್ನು ಮಾಡಬೇಕು, ಇದೆಲ್ಲವನ್ನು ಮನೆಯಲ್ಲಿರ್ತಕ್ಕಂಥ ತಾಯಂದರು ನಿಮ್ಮ ಹಿರಿಯರ ಜೊತೆ, ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಒಂದು ತಾಯಿಯಿಂದ ಕಲಿಬೇಕು, ಇನ್ನೊಂದು ಅತ್ತೆಯಿಂದ ಕಲಿಬೇಕು. ಅತ್ತೆ ಮತ್ತು ತಾಯಿ ಇಬ್ಬರು ಕಲಿಸುವಂತಹದ್ದು ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥದ್ದು. ಇನ್ನು ರೈತರಿಗೆ ಸಡಗರ ಸಂಭ್ರಮ. ರೈತರು ಒಂದು ವರ್ಷ ಇದಕ್ಕಾಗಿ ಕಾಯ್ತಾರೆ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಆ ಒಂದು ಹೆಗಲಿಗೆ ಕೊಡ್ತಕ್ಕಂಥ ಎತ್ತುಗಳಿಗೆ ಹಸುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರವನ್ನು ಮಾಡ್ತಾರೆ. ಇದನ್ನು ಭೋಗಿ ಹಬ್ಬ ಅಂತಲೂ ಹೇಳ್ತಾರೆ, ಪೊಂಗಲ್ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಥರ ಹೇಳುವಂಥದ್ದು. ಹಾಗಾಗಿ ಸಂಕ್ರಾಂತಿ ಸಡಗರ ಬಹಳ ಎಲ್ಲರಿಗೂ ಸಹಿತ ಸಂತೋಷವನ್ನೇ ತರುತ್ತೆ. ಯಾಕೆಂದರೆ ಜನವರಿ ಕ್ಯಾಲೆಂಡರ್ ಪ್ರಾರಂಭ ಆದರೆ ಅದಾದ ನಂತರ ಮೊದಲನೇ ಹಬ್ಬನೇ ಇದು. ಇದಿಷ್ಟು ಒಂದು ಭಾಗ ಆದರೆ ಇನ್ನು ಉತ್ತರಾಯಣ ಪುಣ್ಯಕಾಲ. ಇಲ್ಲಿವರೆಗೂ ದಕ್ಷಿಣಾಯನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದಿರ ಒಂದಷ್ಟು ಜನ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರಾಯಣ ದಕ್ಷಿಣಾಯನ ಅದರ ಬಗ್ಗೆ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇದ್ದಾರೆ. ಇವತ್ತಾಗಬೇಕು, ಆಗೋಗಬೇಕು, ಅಥವಾ ಈ ಮುಹೂರ್ತ ಸರಿಯಿಲ್ಲ, ಬೇಡ, ಆದರೂ ನಾವು ಮಾಡಲೇಬೇಕು. ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಶಾಂತಿ ನೋಡಿ. ಅಂದರೆ ಏನೇ ಬಿಡದೆ ಪ್ರತಿಯೊಂದಕ್ಕೂ ಸಹಿತ ನಾವು ಆಲ್ಟ್ರೇಷನ್ಸ್ ಹುಡುಕೊಂಡು ಹೋಗ್ತಾ ಇದ್ದೀವಿ, ಪರ್ಯಾಯಗಳನ್ನು ಹುಡುಕ್ತಾ ಇದ್ದೀವಿ, ಅಥವಾ ಏನಾದರೂ ಒಂದು ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದೀವಿ. ಆದರೆ ನಾವು ಮಾಡುವಂಥ ಪರಿಹಾರ ಅಥವಾ ನಾವು ಅದಕ್ಕೆ ಬೇರೆ ಒಂದು ಪರ್ಯಾಯ ಇದೆಲ್ಲವನ್ನು ಮಾಡಿದ್ರೆ ಅದಷ್ಟು ಸಮಂಜಸ ಅಲ್ಲ. ಪ್ರಕೃತಿ ಹೇಗೆ ಅದನ್ನು ಒಪ್ಕೊಂಡಿರುತ್ತೋ, ಪ್ರಕೃತಿಯ ಮಡಿಲಲ್ಲಿ ಹೇಗೆ ನಡೆಯುತ್ತೋ, ಹಾಗೆ ಪ್ರಕೃತಿ ಯಾವುದಕ್ಕೆ ಸ್ಪಂದಿಸುತ್ತೋ, ಪ್ರಕೃತಿಯೊಂದಿಗೆ ನಾವು ಹೆಜ್ಜೆಯನ್ನು ಹಾಕಿದ್ರೆ ಅದು ಸಾಕಷ್ಟು ಫಲಗಳನ್ನು ಕೊಡುತ್ತೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಎಂಬತಕ್ಕಂಥದ್ದು ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಉತ್ತರಾಯಣ ಪುಣ್ಯಕಾಲದಲ್ಲೂ ಮಾಘ ಮಾಸ ಇದೆಯಲ್ಲ, ಮಾಘ ಮಾಸದಲ್ಲಿ ಮಾಘ ಶುದ್ಧ ಇದೆಯಲ್ಲ, ಅಂದರೆ ಶುಕ್ಲ ಪಕ್ಷ, ಅದು ಇನ್ನಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಎಷ್ಟೋ ಜನ ತಿಳಿದಿರ್ತಕ್ಕಂಥವ್ರು ಕಳೆದ 6 ತಿಂಗಳು 8 ತಿಂಗಳ ಹಿಂದೆ ಗೊತ್ತಾಗಿರ್ತಕ್ಕಂತಹ ಮದುವೆ ಸಂಬಂಧಗಳನ್ನು ಇದೇ ಮಾಘ ಮಾಸದ ಮಾಘ ಶುಕ್ಲದಲ್ಲಿ ಮಾಡಬೇಕು ಎಂಬತಕ್ಕಂಥದ್ದಕ್ಕೆ ನೋಡಿ. ಮಾಘ ಮಾಸದ ಶುಕ್ಲ ಪಕ್ಷ ಬಂತು ಅಂದರೆ ನಿಮಗೆ ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಒಂದು ಛತ್ರ ಖಾಲಿ ಸಿಕ್ಕೋದೇ ಇಲ್ಲ. ಸಾಕಷ್ಟು ಛತ್ರಗಳಿದೆ ನಮ್ಮ ರಾಜ್ಯದಲ್ಲಿ. ಅಷ್ಟು ಛತ್ರಗಳಿದ್ದರೂ ಎಲ್ಲರ ಮನೆಗಳಲ್ಲೂ ಮದುವೆ ಮುಂಜಿ ನಾಮಕರಣ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಮಾಘ ಮಾಸದ ಮಾಘ ಶುಕ್ಲದಲ್ಲಿ ಹುಡುಕ್ತಾರೆ. ಅಂದರೆ ಮಾಘ ಮಾಸ ಉತ್ತರಾಯಣ ಪುಣ್ಯಕಾಲ ಅಂತಹ ಒಂದು ಶಕ್ತಿಯುತವಾಗಿರತಕ್ಕಂಥದ್ದು. ದೇವತಾ ಪ್ರತಿಷ್ಠಾಪನೆಗಳಿಗೂ ಸಹಿತ ಮಾಘ ಮಾಸದ ಶುಕ್ಲ ಪಕ್ಷವೇ ನೋಡ್ತಾರೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಆದರೂ ಶುಭಕ್ಕೆ ಬೇಕಾಗಿರುವಂತಹದ್ದು ಉತ್ತರಾಯಣ ಪುಣ್ಯಕಾಲ. ನಾವು ಹೇಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಹೇಳ್ತೀವೋ ಹಾಗೆ ಶುಕ್ಲ ಪಕ್ಷ ಅಂತಂದಾಗ ಹುಣ್ಣಿಮೆ ಎಂಬತಕ್ಕಂಥದ್ದು ಅಷ್ಟು ವಿಶೇಷವಾಗಿರುತ್ತೆ. ಸಾಮಾನ್ಯಕ್ಕೆ ಕ್ಷಿಣಿತ ಚಂದ್ರನ, ಅಂದರೆ ಶುಕ್ಲ ಪಕ್ಷ ಆದ ನಂತರ ಬರ್ತಕ್ಕಂಥದ್ದು ಕ್ಷಿಣಿತ ಚಂದ್ರ. ಚಂದ್ರನಲ್ಲಿ ಕಾಂತಿ ಕಡಿಮೆ ಆಗುತ್ತೆ, ಶಕ್ತಿನೂ ಕಡಿಮೆ ಆಗುತ್ತೆ. ಅಂತಹ ಕಾಲದಲ್ಲಿ ಯಾರೂ ಮುಹೂರ್ತಗಳನ್ನು ಇಡೋದಿಲ್ಲ. ಇಟ್ಟರೂ ಆ ಮುಹೂರ್ತ ಅಷ್ಟು ಶಕ್ತಿಯುತವಾದ್ದಲ್ಲ. ಯಾಕೆಂದರೆ ನಾವಿಡುವ ಮುಹೂರ್ತವೂ ಬೇರೆ, ಭಗವತ್ ನಿರ್ಣಯ ಬೇರೆ. ಅದಕ್ಕಾಗಿ ಸಾಧ್ಯವಾದಷ್ಟು ಭಗವತ್ ನಿರ್ಣಯದಂತೆ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಚಂದ್ರ ಮುಂದಿರುವಾಗ ಯಾವ ಮುಹೂರ್ತವನ್ನಾದರೂ ಸಾಧನೆ ಮಾಡಬಹುದು. ಅದೇ ಅಮಾವಾಸ್ಯೆ ಮುಂದೆ ಇದ್ದಾಗ ಸಾಧ್ಯವಾದಷ್ಟು ಮುಹೂರ್ತ ಬೇಕೇ ಬೇಕು, ವಿಧಿ ಇಲ್ಲ ಅನ್ನುವ ಪಕ್ಷದಲ್ಲಿ ಒಂದು ಪಂಚಮಿ ಇಲ್ಲ ದಶಮಿ, ಪಂಚಮಿವರೆಗೂ ಮಾತ್ರ ಅಥವಾ ದಶಮಿವರೆಗೂ ಮಾತ್ರ. ದಶಮಿ ದಾಟದ ಮೇಲೆ ಇನ್ನು ಮುಹೂರ್ತ ನೋಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ, ಅದು ಕೃಷ್ಣ ಪಕ್ಷ. ಹಾಗೆಯೇ ದಕ್ಷಿಣಾಯನದಲ್ಲೂ ಸಹಿತ ದಕ್ಷಿಣಾಯನ ಉತ್ತರಾಯಣ ಅಂತಿದೆ.
ಉತ್ತರಾಯಣ ಪುಣ್ಯಕಾಲ ಬರ್ತಕ್ಕಂತಹದ್ದೇ ಸಂಕ್ರಾಂತಿ ಹಬ್ಬ ಆದ ನಂತರ, ಅಂದರೆ ಮಕರ ಸಂಕ್ರಮಣ, ಮಕರ ರಾಶಿಗೆ ಶನಿ ಪ್ರವೇಶ ಇರುತ್ತೆ. ಸೊ ಹಾಗೆ ಆ ಸನ್ನಿವೇಶ ಇರುತ್ತೆ. ಜೊತೆಗೆ ಆ ಮಕರದಲ್ಲೇ ಸೂರ್ಯ ಬರುವಂತಹ ಕಾಲ ಆಗುತ್ತೆ. ಸೂರ್ಯ ಮಕರ ರಾಶಿಗೆ ಬಂದಾಗ ತನ್ನ ಮಗನ ಆಸ್ಥಾನ ಮಕರ ಕುಂಭ ಶನಿಗೆ ಸ್ವಕ್ಷೇತ್ರ. ಆದರೆ ಆ ಮಕರ ರಾಶಿಗೆ ಸೂರ್ಯ ಬರೋದರಿಂದ ಅದನ್ನು ಮಕರ ಸಂಕ್ರಮಣ ಅಂತಲೂ ಹೇಳ್ತಾರೆ. ಇದು ಒಂದು ಭಾಗ ಹೇಳಬೇಕಾದ್ರೆ, ಶುಭ ಕಾರ್ಯಗಳಿಗೆ ಸಂಕ್ರಮಣ ಕಾಲದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಸಂಕ್ರಾಂತಿ ಶುಭಾಶಯಗಳು. ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಪೂಜಾನುಷ್ಠಾನ, ಅಯ್ಯಪ್ಪನ ಪೂಜಾನುಷ್ಠಾನ ಸಂಕ್ರಾಂತಿ ವಿಶೇಷ. ಇದಾದ ನಂತರ ಅಮೃತ ಬಿಂದು ಮಹೋತ್ಸವ. ಅಮೃತ ಬಿಂದು ಮಹೋತ್ಸವ ನಾಳೆಯಿಂದ ಬಹಳ ವಿಶೇಷವಾಗಿ ಯಾರೊಬ್ಬರು ಕರೆ ಮಾಡಿದ್ರೂ ಈ ಅಮೃತ ಬಿಂದು ನಿಮ್ಮ ಮನೆ ಬಾಗಿಲಿಗೆ. ಕರೆ ಮಾತ್ರ ಅಲ್ಲ, ನೀವು ಬರೀತಕ್ಕಂತಹ ಕಾಗದ ಜೊತೆಗೆ ಸಮಸ್ಯೆಗೆ ಏನೇ ಪರಿಹಾರ ಆದರೂ ಆ ಪರಿಹಾರ ಎಂಬತಕ್ಕಂಥದ್ದನ್ನು ಅಮೃತ ಬಿಂದುವಲ್ಲಿ ಕಾಣಬಹುದಲ್ಲ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಯಾವುದೇ ಸಮಸ್ಯೆ ಇದ್ದರೂ ಅಷ್ಟೇ ಯಾಕೆ, ರೋಗ ನಿರೋಧಕ ಶಕ್ತಿ ಸಹಿತ ಈ ಅಮೃತ ಬಿಂದುವಲ್ಲಿದೆ. ಸಂಕ್ರಾಂತಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋದು ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವವನ್ನು ಹೇಗೆ ಬಹಳ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನು ಮತ್ತೀಗ ಮುಂದುವರಿಸ್ತಾ, ಉತ್ಸವ ಆದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಈ ಸಂಕ್ರಮಣದಲ್ಲಿ ಸಾಮಾನ್ಯಕ್ಕೆ ಸಂಕ್ರಮಣ ಬರುವವರೆಗೂ ಧನುರ್ಮಾಸ ಅಂತಿದೆ, ಅಂದರೆ ಈಗ ನಡೀತಾ ಇದೆ. ಈಗ ಧನುರ್ಮಾಸ ಬೆಳಗ್ಗಿನ ಜಾವ ಬೇಗ ಅಯ್ಯಪ್ಪನಿಗೆ ಅಥವಾ ಬೆಳಗ್ಗೆ ಯಾವುದೇ ದೇವರಿಗೆ ಹೋದರೂ ಸಹಿತ ಪ್ರತಿಯೊಂದು ದೇವಾಲಯಗಳಲ್ಲೂ ಧನುರ್ಮಾಸ ಪೂಜೆ ಬೆಳಗ್ಗೆ ಬೇಗ ಆಗುತ್ತೆ. ಅಂದರೆ ಸೂರ್ಯ ಉದಯದಕ್ಕಿಂತ ಮುನ್ನ, ಸೂರ್ಯ ಉದಯಿಸುವಕ್ಕಿಂತ ಮುನ್ನವೇ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಆಗೋಗುತ್ತೆ. ಹಾಗೆ ಪ್ರಸಾದ ಸಹಿತ ಬೆಳಗ್ಗೆ ಬೇಗನೆ ಎಲ್ಲ ದೇವಸ್ಥಾನಗಳಲ್ಲೂ ಕೊಟ್ಟು ಬಿಡ್ತಾರೆ. ಈ ಸಮಯದಲ್ಲಿ ತುಂಬ ಚಳಿ ಇರುತ್ತೆ, ಕೊರತಾ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ. ಬಹುಶಃ ಈಗ ನಿಮಗೆ ಗೊತ್ತಾಗ್ತಾ ಇದೆ, ಎಲ್ಲ ಕಡೆಯೂ ಸಹಿತ ಸ್ವಲ್ಪ ಸಿಟಿ ಒಳಗೆ ನಿಮಗೆ ಇದು ಕಾಣದಿರೇ ಇರ್ಬೋದು. ಸಿಟಿ ಲಿಮಿಟ್ಸ್ ದಾಟಿದ್ರೆ ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕ ಎಲ್ಲ ಕಡೆಯಲ್ಲೂ ಸಹಿತ ಮಂಜು ಸುರಿಯುವಂತಹ ಕಾಲ. ಇದು ಚರ್ಮ ಹೊಡೆಯುವಂತಹ ಕಾಲ. ಈ ಚರ್ಮ ಹೊಡೆಯುವ ಕಾಲದಲ್ಲಿ ಮೈಯೆಲ್ಲ ಒಂಥರ ನೊವೆ ಆಗುವಂಥದ್ದು, ಉರಿ ಆಗುವಂಥದ್ದು, ಅಥವಾ ಕಾಲುಗಳು ಪಾದದಲ್ಲಿ ಉರಿ ಬರ್ತಕ್ಕಂಥದ್ದು, ನಡಿಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಮತ್ತು ಮೂಳೆಗಳು ವಿಪರೀತ ನೋವು ಬರ್ತಕ್ಕಂಥದ್ದು, ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು. ಯಾಕೆಂದರೆ ಈ ಇಬ್ಬನಿ ಒಳ್ಳೆಯದಲ್ಲ. ಬೆಳಗ್ಗಿನ ಜಾವ ಬೀಳುವಂತಹ ಇಬ್ಬನಿ ಆಗಲಿ, ಆ ಒಂದು ಚಳಿಗಾಲಿ ಆಗಲಿ, ಆ ಗಾಳಿಯನ್ನು ಉಸಿರಾಟ ಮಾಡಿದ್ರೂ ಅಲ್ಲೂ ಸಮಸ್ಯೆ ಆಗುತ್ತೆ. ಆದರೆ ವಿಧಿ ಇಲ್ಲ, ಕೆಲವಷ್ಟು ಜನ ಓಡಾಡಲೇಬೇಕಾಗತ್ತೆ. ಅಂತಹ ಪರಿಸ್ಥಿತಿನಲ್ಲಿ ದೇಹದ ಆರೋಗ್ಯ ಸ್ವಲ್ಪ ಹದಗೆಟ್ಟಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಈ ಎಳ್ಳು ಬೆಲ್ಲ ಎಂಬತಕ್ಕಂಥದ್ದು ಬಂದು ಕೂತ್ಕೊಳ್ಳುತ್ತೆ. ನೋಡಿ, ಒಂದು ಸೈಂಟಿಫಿಕ್ ರೀಸನ್ನು, ಎರಡನೇದು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು. ದೇಹದಲ್ಲಿರ್ತಕ್ಕಂತಹ ಜಿಡ್ಡಿನಂಶ ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು. ಇದು ಸಂಕ್ರಾಂತಿಯ ವಿಶೇಷ. ಹಾಗೆ ಸಂಕ್ರಾಂತಿ ಎಂಬತಕ್ಕಂಥದ್ದು ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಿಡುತ್ತೆ. ಸಂಕ್ರಾಂತಿ ಸಡಗರ ಸಂಭ್ರಮ. ಇಲ್ಲಿವರೆಗೂ ಒಂದಷ್ಟು ಸಮಸ್ಯೆಗಳು ಕಳೆದ 1-2-3 ವರ್ಷಗಳಿಂದಲೂ ಒಂದಲ್ಲ ಒಂಥರ ನೋವಲ್ಲೇ ಇದ್ದೀವಿ ನಾವೆಲ್ಲ. ಆದರೆ ಮುಂಬರ್ತಕ್ಕಂತಹ ದಿನ ಉತ್ತರಾಯಣ ಪುಣ್ಯಕಾಲ ಸಂಕ್ರಮಣ ಆದ ನಂತರ ನಿಮಗೆಲ್ಲವೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಸೂರ್ಯ ಹೇಗೆ ಪದವನ್ನು ಬದಲಾಯಿಸ್ತಾನೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕಷ್ಟ ದಿನಗಳು ದೂರ ಆಗಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರ ಜೀವನ ಒಳ್ಳೆಯದಾಗಲಿ, ರೈತರಿಗೂ ಒಳ್ಳೆಯದಾಗಲಿ, ಯೋಧರಿಗೂ ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರಿಗೂ ಸಹಿತ ಧರ್ಮ ಸಂಸ್ಕೃತಿ ಇದನ್ನು ನಂಬಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ. ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಶರಣು ಅಯ್ಯಪ್ಪ, ಸ್ವಾಮಿ ಶರಣು ಅಯ್ಯಪ್ಪ.
ಪರಿಮಳ ಗಂಧವು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ ಪರಿಮಳ ಗಂಧವು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ ಏನು ಪರಿಮಳ ಮಲೆಯಲ್ಲಿ ಏನು ಪರಿಮಳ ಏನು ಪರಿಮಳ ಮಲೆಯಲ್ಲಿ ಏನು ಪರಿಮಳ ಇಲ್ಲಿ ಎಲ್ಲೂ ಊರು ಭಕ್ತಿ ಎಲ್ಲೂ ಪರಿಮಳ ಪರಿಮಳ ಗಂಧವು ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ ಏನು ಪರಿಮಳ ಮಲೆಯಲ್ಲಿ ಏನು ಪರಿಮಳ ಏನು ಪರಿಮಳ ಮಲೆಯಲ್ಲಿ ಏನು ಪರಿಮಳ ಇಲ್ಲಿ ಮಣಿಕಂಠನ ಸನ್ನದಿಯಲ್ಲಿ ತುಪ್ಪ ಪರಿಮಳ ತುಪ್ಪ ಪರಿಮಳ ಆ ನೀರು ಪರಿಮಳ ತುಪ್ಪ ಪರಿಮಳ ಆ ನೀರು ಪರಿಮಳ ದೇವರ ಸನ್ನಿಧಿಯಲ್ಲಿ ಗಂಧವು ಪರಿಮಳ ದೇವರ ಸನ್ನಿಧಿಯಲ್ಲಿ ಗಂಧವು ಪರಿಮಳ ಅಯ್ಯಪ್ಪನ ದರ್ಶನಕ್ಕಾಗಿ ಹೊರಡತಕ್ಕಂಥ ಭಕ್ತರು ಸಾಕಷ್ಟು ಜನ ಇರುಮುಡಿಯನ್ನು ಹೊತ್ತು ಪಂಪೆಗೆ ಹೋಗಿ ಅಲ್ಲಿ ಗಣಪನ ದರ್ಶನ ಮಾಡಿ ಶರಂಗುತ್ತಿಯಲ್ಲಿ ದರ್ಶನ ಮಾಡಿ ತದನಂತರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೊರಡತಕ್ಕಂಥದ್ದು ಸನ್ನಿಧಾನಕ್ಕೆ ಹೊರಡತಕ್ಕಂಥದ್ದು ಎಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಹೊರಡುವಂಥವರಾದರೂ ಯಾರು? ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳು. ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳಿಗೆ ಮಾತ್ರ ಶಬರಿಮಲೆಯತ್ತ ಪಯಣ. ಆದರೆ ಸಾಕಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ತಾಯಂದಿರು, ಸಣ್ಣ ಪುಟ್ಟ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಹೆಂಗಳೆಯರು ಅಂದರೆ ಹೆಣ್ಣು ಮಕ್ಕಳು ತಾವೆಲ್ಲರೂ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಬೇಕು ಅಂತಕ್ಕಂಥ ಮಹದಾಸೆ ಮಾತ್ರ. ಆದರೆ ಅದೃಷ್ಟ ಹಾಗಿಲ್ವಲ್ಲ. ಅಂತಹದ್ರಲ್ಲಿ 18 ಮೆಟ್ಲು ಹತ್ತೋದು, ಅಯ್ಯಪ್ಪನ ದರ್ಶನ ಮಾಡ್ತಕ್ಕಂಥದ್ದು, ಅದಾದ ನಂತರ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಆ ಇರುಮುಡಿಯಲ್ಲಿರ್ತಕ್ಕಂಥ ತುಪ್ಪದ ಕಾಯಿ, ಆ ತುಪ್ಪದ ಕಾಯನ್ನು ಹೊಡೆದು ತುಪ್ಪವನ್ನು ಅಭಿಷೇಕ ಕಳಿಸ್ತೀರಿ. ಆದರೆ ತಾವು ಕಳಿಸಿರ್ತಕ್ಕಂತಹ ಅಭಿಷೇಕದ ತುಪ್ಪ ನೀವು ನೋಡೋದು ಬಹಳ ಕಷ್ಟವೇ. ಯಾಕೆಂದರೆ ಲಕ್ಷಾಂತರ ಜನ, ಆದರೂ ಅಷ್ಟು ಜನಕ್ಕೂ ಏಕಕಾಲದಲ್ಲಿ ಸ್ವಾಮಿಯ ದರ್ಶನ ಜೊತೆಗೆ ಗಗನದಲ್ಲಿ ಕಾಣಿಸ್ತಕ್ಕಂತಹ ಆ ಜ್ಯೋತಿಯ ದರ್ಶನ ಎಲ್ಲವೂ ಪರಮ ಪವಿತ್ರವೇ. ಇಂದಿಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತ ಸಾಗರ ಕಡಿಮೆಯಾಗಿಲ್ಲ, ಸಾಕಷ್ಟು ಜಾಸ್ತಿ ಇದೆ. ಅಲ್ಲಿರ್ತಕ್ಕಂಥ ಕ್ಷೇತ್ರದ ಮಹಿಮೆಯೇ ಹಾಗೆ. ಯಾರೊಬ್ಬರು ಸ್ವಾಮಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವರ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಇಂದಿಗೂ ಬರ್ತಿರ್ತಕ್ಕಂಥ ಪದ್ಧತಿ ಮತ್ತು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ 48 ದಿನಗಳ ಮಂಡಲಾಚರಣೆ. 48 ದಿನಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಆರಾಧನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಅಯ್ಯಪ್ಪನ ಪೂಜೆ ಮಾಡತಕ್ಕಂತಹ ಯಾತ್ರಿಕರು, ಅಯ್ಯಪ್ಪನ ಪೂಜೆ ಮಾಡುವಂತಹ ಭಕ್ತ ಮಹಾಶಯರು ಶ್ರದ್ಧಾಭಕ್ತಿಯಲ್ಲಿ ಮಾಡ್ತಾರೆ. ಈ ಒಂದು ಕಾಯಕದಲ್ಲಿ ಗುರುಸ್ವಾಮಿಯ ಪಾತ್ರ ಬಹಳ ದೊಡ್ಡದು. ಗುರುಸ್ವಾಮಿ ಅಂದರೆ ಗುರುಗಳು ಮಾರ್ಗವನ್ನು ತೋರಿಸ್ತಕ್ಕಂತಹವು. ಮಾರ್ಗವನ್ನು ತೋರಿಸಿ ಹೇಗೆ ಅಯ್ಯಪ್ಪನ ವ್ರತಾನುಷ್ಠಾನವನ್ನು ಮಾಡಬೇಕು, ಹೇಗೆ ಮಾಲೆಯನ್ನು ಧರಿಸಬೇಕು, ಮಾಲೆ ಧರಿಸಿದ ನಂತರ ಪೂಜಾ ಅನುಷ್ಠಾನದ ವ್ರತ ನಿಯಮವನ್ನು ಬಹಳ ಅಚ್ಚುಕಟ್ಟಾಗಿ ತಿಳ್ಕೊಳ್ಬೇಕು. ಬೆಳಿಗ್ಗೆ ಸಾಯಂಕಾಲ ಸ್ನಾನ ಆಗಬೇಕು, ಮಧ್ಯಾಹ್ನ ಒಂದೊತ್ತು ಊಟ ಆಗಬೇಕು, ಸಾಧ್ಯವಾದಷ್ಟು ಸಾತ್ವಿಕ ಪದಾರ್ಥ ಇರಬೇಕು. ಇದರೊಂದಿಗೆ ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಆ ಅಯ್ಯಪ್ಪನ ನಾಮ ನಿರಂತರವಾಗಿ ಪಠಿಸಬೇಕು. ಅಷ್ಟೇ ಅಲ್ಲದಿರ ಯಾರೊಬ್ಬರನ್ನು ನೋಡಿದ್ರೂ ಸ್ವಾಮಿ ಎಂಬತಕ್ಕಂತಹ ಪದದಿಂದಲೇ ಅವ್ರನ್ನ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಕ್ರಮ. ಹಾಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲ ಅನುಷ್ಠಾನ. ಮಾಧ್ಯಾಹ್ನಿಕ ಪ್ರಸಾದ ಒಂದೊತ್ತು ಮಾತ್ರ, 2 ಹೊತ್ತು ತಿಂತಕ್ಕಂಥದ್ದಲ್ಲ. ಹಾಗೆ ಕಾರ್ಯಕ್ರಮ ಅಂದರೆ ಈ ಒಂದು ಮಾಲಾಧಾರಿಗಳು ಮಾಲೆಯನ್ನು ಧರಿಸುವ ಆ ಪ್ರಾರಂಭ ಕಾಲ ಹೇಗಿರ್ತಾರೋ 48 ದಿನಗಳ ಕಾಲ ಅದೇ ಪ್ರಕಾರ ಅನುಷ್ಠಾನವನ್ನು ಮಾಡಬೇಕು. ಪ್ರತಿನಿತ್ಯ ಅಯ್ಯಪ್ಪನಿಗೆ ಕರ್ಪೂರದ ಆರತಿ. ಎಲ್ಲಿ ಭಜನೆ ಆಗ್ತಿರುತ್ತೋ, ಎಲ್ಲಿ ಪೂಜಾನುಷ್ಠಾನ ನಡೆಯುತ್ತೋ ಎಲ್ಲ ಸ್ವಾಮಿಗಳು ಮಾಲೆಯನ್ನು ಧರಿಸಿರ್ತಕ್ಕಂಥವರು ಆಯಾ ಕ್ಷೇತ್ರಕ್ಕೆ ಹೊರಡಬೇಕು. ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಮಕರ ಸಂಕ್ರಾಂತಿ ಮತ್ತು ಅಯ್ಯಪ್ಪ ಸ್ವಾಮಿಯ ವಿಶೇಷ ಅನುಗ್ರಹ, ಅದರ ಜೊತೆ ಅಮೃತ ಬಿಂದುವಿನ ಮಹಾ ಉತ್ಸವ ನಾಳೆ ಬೆಳಗ್ಗೆಯಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಬಹಳ ವಿಶೇಷವಾಗಿ ಗುರುಗಳವರು ತಿಳಿಸ್ಕೊಟ್ಟಿದ್ದಾರೆ. ಕಾಗದ ಪತ್ರವನ್ನು ಬರೀತಕ್ಕಂಥದ್ದಾಗಲಿ, ಕರೆಯನ್ನು ಮಾಡ್ತಕ್ಕಂಥದ್ದಾಗಲಿ ಇವರೆಲ್ಲರಿಗೂ ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಅಮೃತ ಬಿಂದುವನ್ನು ಕಳಿಸ್ತೇವೆ ಅಂತ ಹೇಳಿ, ಅದರ ಜೊತೆಗೆ ಮನೋಗತ ಪ್ರಶ್ನಾತಂತ್ರಕ್ಕೂ ಕೂಡ ಯಾರೆಲ್ಲ ಕರೆ ಮಾಡಿದ್ದಕ್ಕಂಥದ್ದಾಗಲಿ, ಯಾರೆಲ್ಲ ಕಾಗದ ಪತ್ರವನ್ನು ಬರೀತಕ್ಕಂಥವರಾಗಲಿ ನಿಮ್ಮೆಲ್ಲರ ಮನೆ ಬಾಗಿಲಿಗೂ ಕೂಡ ಅಮೃತ ಬಿಂದುವನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅಮೃತ ಬಿಂದು ಮಹಾ ಉತ್ಸವ, ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ನಾವೆಲ್ಲರೂ ಕೂಡ ಪಡೆಯೋಣ.
ಒಳ್ಳೆಯದಾಗಲಿ, ಶುಭವಾಗಲಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವವನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ವೈಭವದಿಂದ ಆಚರಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿರಬೇಕು, ಕ್ರಮಬದ್ಧವಾಗಿ ಹೇಗೆ ಪೂಜಾರಾಧನೆಯನ್ನು ನೆರವೇರಿಸಬೇಕು ಅನ್ನುವಂಥ ವಿಚಾರಗಳನ್ನ ಕೂಡ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇದಾದ ನಂತರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಹೇಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ನೆರವೇರಿಸಿದ್ರು ಅನ್ನೋದನ್ನು ಈಗ ನೋಡೋಣ. ಕನ್ಯಾಸ್ವಾಮಿ ಎಂಬತಕ್ಕಂಥ ಪದ ಬಹಳ ಉತ್ತಮವಾದಂಥದ್ದು. ಎಲ್ಲಿವರೆಗೂ ಕನ್ಯಾಸ್ವಾಮಿಗಳು ನಿರಂತರವಾಗಿ ಶಬರಿಮಲೆ ಯಾತ್ರೆ ಮಾಡ್ತಾರೋ ಅಲ್ಲಿವರೆಗೂ ಅಯ್ಯಪ್ಪ ಅದೇ ಸಾನ್ನಿಧ್ಯದಲ್ಲಿ ಕೂತು ಎಲ್ಲರನ್ನೂ ಹರಿಸ್ತಿರ್ತಾನೆ. ಯಾವಾಗ ಕನ್ಯಾಸ್ವಾಮಿಗಳು ಶಬರಿಮಲೆಯತ್ತ ನಡೆಯುವಂಥದ್ದನ್ನು ನಿಲ್ಲಿಸ್ತಾರೋ ಅಂದಿಗೆ ಅಯ್ಯಪ್ಪ ವೈಕುಂಠ ದ್ವಾರವನ್ನು ಸೇರ್ತಾನೆ, ಜೊತೆಗೆ ಮೇಲಿದ್ದು ಹರಿಸ್ತಾನೆ. ಏನೇ ಆದರೂ ಶಬರಿಮಲೆಯಲ್ಲಿ ಇಂದಿಗೂ ಅಯ್ಯಪ್ಪನಿದ್ದಾನೆ. ಅಲ್ಲಿರ್ತಕ್ಕಂಥ ಅಯ್ಯಪ್ಪನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಯ್ಯಪ್ಪನ ಒಂದು ವ್ರತಾನುಷ್ಠಾನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಮಾಳಿಗಾಪುರತ್ತಮ್ಮೆ ಎಂಬತಕ್ಕಂಥ ತಾಯಿಯ ಆಸ್ಥಾನವೂ ಅಲ್ಲಿದೆ. ಹಾಗೆ ಮಹಿಷಿ ಸಂಹಾರ ಆದ ನಂತರ ವಿಶೇಷವಾಗಿರ್ತಕ್ಕಂಥ ವರವನ್ನು ದಯಪಾಲಿಸಿದ್ದಾನೆ. ಹಾಗಾಗಿ ಕನ್ಯಾಸ್ವಾಮಿಗಳು ಎಲ್ಲಿವರೆಗೂ ಆ ಶಬರಿಮಲೆ ಯಾತ್ರೆ ಮಾಡ್ತಿರ್ತಾರೋ ಅಲ್ಲಿವರೆಗೂ ಅಯ್ಯಪ್ಪ ಬ್ರಹ್ಮಚಾರಿಯಾಗಿರ್ತಾನೆ. ಅದಾದ ನಂತರ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಆದರೂ ಅದರ ಪೂರ್ವ ಸಿದ್ಧಾಂತ ಸಾಕಷ್ಟು ಇದೆ. ಕತೆ ಹೇಳ್ತಾ ಹೊರಟ್ರೆ ಈ ದಿನ ಪೂರ್ತಿ ಸಾಕಾಗುವುದಿಲ್ಲ, ಅಷ್ಟು ಅಯ್ಯಪ್ಪನ ಕಥೆಗಳಿದೆ. ಯಾಕೆಂದರೆ ಪಂದಳ ರಾಜನ ಕೋರನಾಗಿ ರಾಜಕುವರನಾಗಿದ್ದಂತಹದ್ದು ಅಯ್ಯಪ್ಪ. ಅಯ್ಯಪ್ಪನ ತಂದೆ ತಾಯಿ ಬಹಳ ಉತ್ತಮ, ಬಹಳ ವಿಶೇಷ. ಹರಿಹರ ಪುತ್ರನಾಗಿರ್ತಕ್ಕಂಥವನು. ಹರಿಹರ ಶಿವ ಮತ್ತು ವಿಷ್ಣುವಿಗೆ ಜನಿಸಿರ್ತಕ್ಕಂಥದ್ದು ಅಯ್ಯಪ್ಪ. ನೋಡಿ ಎಷ್ಟು ಒಂದು ವಿಶೇಷತೆ ಆಗಿದೆ. ಅಂದರೆ ವರವನ್ನು ಬೇಡಿದ್ದರಿಂದ, ತಪಸ್ಸನ್ನು ಮಾಡಿದ್ರಿಂದ, ಸಂಹಾರಕ್ಕಾಗಿ ಇಂಥದ್ದೇ ಒಂದು ಶಿಶು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರಿಂದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯಾಗಿ ಜನಿಸಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಜನವರಿ 14, ಪ್ರತಿ ವರ್ಷ ಜನವರಿ 14 ಬಂತು ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆ ಪಂದಳ ರಾಜನ ಕುವರನಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಂಭ್ರಮವೋ ಸಂಭ್ರಮ. ಆ ಸಂಭ್ರಮ ಮನೆ ಮಾಡತಕ್ಕಂಥದ್ದನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಆದರೂ ಅಯ್ಯಪ್ಪನ ಭಕ್ತ ಸಾಗರ ಸಾಕಷ್ಟು ಜನ. ಆ ಒಂದು ಕ್ಷಣ ಎಲ್ಲರೂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಾಗ ಅದರ ಆನಂದವೇ ಬೇರೆ. ಅಂತಹ ಶುಭ ಸನ್ನಿವೇಶದಲ್ಲಿ ಪಂದಳ ರಾಜ ಅಂದು ಅಯ್ಯಪ್ಪನಿಗೆ ಮಾಡಿಸಿರ್ತಕ್ಕಂಥ ಚಿನ್ನದ ಆಭರಣಗಳನ್ನು ಪಂದಳ ವಂಶಸ್ಥರು, ಅಲ್ಲಿನ ರಾಜರ ಕುಟುಂಬ ಆ ಒಂದು ಒಡವೆಗಳನ್ನು ಹೊತ್ತು ತರ್ತಾರೆ. ಪಂದಳದಿಂದ ಹೊತ್ತು ತರುವಂತಹ ಆ ಶುಭಗಳಿಗೆ, ಆ ಒಡವೆಗಳಿಗೆ ಕಾವಲಾಗಿ ಬರ್ತಕ್ಕಂಥ ಗರುಡು ಪಕ್ಷಿ, ಅದಾದ ನಂತರ ಮೊದಲು ಕಾಣುವಂತಹ ಒಂದು ಬೆಳ್ಳಿಯ ನಕ್ಷತ್ರ, ಅದಾದ ನಂತರ ಕಾಣತಕ್ಕಂಥದ್ದೇ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಜ್ಯೋತಿ. ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿಯೊಬ್ಬರ ಗಮನವೂ ಸಹಿತ, ಪ್ರತಿಯೊಬ್ಬರು ಸಹಿತ ಕಣ್ಣಿಗೆ ಕಟ್ಟುವಂಥ ರೀತಿ ಆ ಅಯ್ಯಪ್ಪನ ಜ್ಯೋತಿಯನ್ನು ನೋಡಲಿಕ್ಕೆ ಪ್ರತಿಯೊಬ್ಬರೂ ಕಾತುರತೆಯಿಂದ ಕಾಯ್ತಿರ್ತಾರೆ. ಅದೇ ಶುಭ ಸನ್ನಿವೇಶ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಆದ ನಂತರ ರಾಜ ಕಳಿಸಿರ್ತಕ್ಕಂತಹ ಒಡವೆಗಳನ್ನು ಸ್ವಾಮಿಗೆ ಅಲಂಕಾರ ಮಾಡಿ ಆ ಸುಂದರವಾದ ಗಳಿಗೆಯಲ್ಲೇ ಸ್ವಾಮಿಗೆ ಮಹಾಮಂಗಳಾರತಿ, ಗರ್ಭಗುಡಿಯಲ್ಲಿ ಮಹಾಮಂಗಳಾರತಿ, ಎಲ್ಲರ ಕೂಗು ಶರಣಗಳನ್ನು ಕೂಗ್ತಕ್ಕಂಥದ್ದು, ಆಕಾಶದಲ್ಲಿ ಜ್ಯೋತಿ ಕಾಣತಕ್ಕಂತಹದ್ದು. ಆ ಶುಭ ಸನ್ನಿವೇಶವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲಲ್ಲ. ಸ್ವಾಮಿಯನ್ನು ಎಷ್ಟು ಕೊಂಡಾಡಿದ್ರೂ ಕಡಿಮೆನೇ. ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನು ತಾವೆಲ್ಲರೂ ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ತಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಅಯ್ಯಪ್ಪನ ಸೇವೆ ಮಾಡುವಂತಹ ಮನಸ್ಸು ಎಲ್ಲರಿಗೂ ಬೇಕು. ಯಾರು ಶಬರಿಮಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಶಬರಿಮಲೆಗೆ ಹೋಗಲಿಕ್ಕೆ ನಮ್ಮ ಕೈಲಿ ಆಗದಿರತಕ್ಕಂಥವ್ರು, ಎಷ್ಟೋ ಜನ ಅಂಗವಿಕಲರು ಸಹಿತ ಅಯ್ಯಪ್ಪನ ದರ್ಶನಕ್ಕಾಗಿ ಸಾಕಷ್ಟು ಜನ ಬರ್ತಾರೆ. ಕಾಲಿಲ್ದಿರತಕ್ಕಂಥವರು ಆ ಬೆಟ್ಟವನ್ನು ಬರೀ ಮಳೆಗಾಲಲ್ಲಿ ಪರಿಕ್ರಮಿಸ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಕಣ್ಣಿಲ್ದಿರತಕ್ಕಂಥವರು ಮತ್ತೊಬ್ಬರ ಸಹಾಯವನ್ನು ತೆಗೆದುಕೊಂಡು ಅಯ್ಯಪ್ಪನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಆ ಸಾನ್ನಿಧ್ಯದಲ್ಲಿ ಕೂಗತಕ್ಕಂಥ ಶರಣು ಕೂಗು ಇದೆಯಲ್ಲ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಆ ಕೂಗನ್ನು ಆಲಿಸ್ತಾರೆ. ಅಷ್ಟೇ ಯಾಕೆ 18 ಮೆಟ್ಲುಗಳನ್ನು ಹತ್ತುವಾಗ ಅಲ್ಲಿ ಸಿಗುವಂಥ ಆನಂದವೇ ಬೇರೆ. ಏನೇ ಆದರೂ ಅಯ್ಯಪ್ಪನ ಸಾನ್ನಿಧ್ಯ, ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಆ ಪುಣ್ಯಕ್ಷೇತ್ರದ ಹತ್ರ ಎಲ್ಲರೂ ದರ್ಶನಕ್ಕೆ ಬರುವಂಥ ಸುಂದರ ಗಳಿಗೆ, ಜೊತೆಗೆ ತಾವು ತಂದಿರತಕ್ಕಂತಹ ಆ ಇರುಮುಡಿಯ ತುಪ್ಪದ ಕಾಯಿ ಇದೆಯಲ್ಲ, ಸ್ವಾಮಿಗೆ ತುಪ್ಪ ಅಭಿಷೇಕ ಆದ ನಂತರ ಆ ತುಪ್ಪದ ಕಾಯಿನ ಆ ಬೃಹತ್ ಬೆಟ್ಟದ ಆ ಅಗ್ನಿಕುಂಡದಲ್ಲಿ ಹಾಕುವಂತಹದ್ದು ಎಲ್ಲವೂ ಪಚನವಾಗಿ ವಿಶೇಷವಾದಂಥ ಶಾಖ ಹೊರತುಂಬ್ತಾ ಇರುತ್ತೆ. ಆದರೂ ಅಯ್ಯಪ್ಪನ ಭಕ್ತರಿಗೆ ಏನೂ ಕೊರತೆ ಇಲ್ಲ. ಹಾಗೆ ಮಾಳಿಗಾಪುರತ್ತಮ್ಮೆ ಆ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದು ಪೂರ್ಣ ಫಲವನ್ನು ಕಾಯಿ ಉರುಳಿಸ್ತಕ್ಕಂಥದ್ದು. ಅದಾದ ನಂತರ ಅಲ್ಲಿರ್ತಕ್ಕಂಥ ನಾಗನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಸ್ವಾಮಿಗೆ ಅರಿಶಿಣವನ್ನು ಹಾಕ್ತಕ್ಕಂಥದ್ದು. ಅವಲಂ ಹರಳಂ ಅಂದರೆ ಸ್ವಾಮಿಗೆ ಭತ್ತದ ಹರಳು, ಅವಲಕ್ಕಿ ಇದೆಲ್ಲವೂ ಸಹಿತ ಅಭಿಷೇಕಕ್ಕೆ ಕಳಿಸ್ತಕ್ಕಂಥದ್ದು. ನೀವು ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅಕ್ಕಿ, ಬೆಲ್ಲ ಇದನ್ನು ಸ್ವಾಮಿಯ ಮಹಾ ನೈವೇದ್ಯಕ್ಕೆ ಕೊಡ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಒಂದೊಂದು ವಿಶೇಷವೇ.
ಯಾರು 18 ವರ್ಷಗಳು ತುಂಬುತ್ತೋ ಅವರೊಂದು ಪೂರ್ಣ ಫಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂರ್ಣ ಫಲವನ್ನು ಇಡ್ತಕ್ಕಂಥದ್ದು ಅಥವಾ ಒಂದು ವೃಕ್ಷವನ್ನು ಬೆಳೆಸ್ತಕ್ಕಂಥದ್ದು ಇಂದಿಗೂ ಪದ್ಧತಿ ಇದೆ. ಆದರೂ ಶಬರಿಮಲೆ ಅಂದಿನ ಶಬರಿಮಲೆಗೂ ಇಂದಿನ ಶಬರಿಮಲೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ಭಕ್ತರಿಗೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ. ಆದರೆ ಭಕ್ತರು ಇಂದಿಗೂ ನಡೆದೇ ಪರಿಕ್ರಮಿಸಬೇಕು. ವ್ಯವಸ್ಥೆಗಳು ಏನೇ ಇದ್ದರೂ ಪಂಪಾಯಿಂದ ಶಬರಿಮಲೆ ಸನ್ನಿಧಾನದವರೆಗೂ ನಡೆದೇ ಹೋಗಬೇಕು. ಅದೇ ವಿಶೇಷತೆ. ಕೈಲಾಗದಿರತಕ್ಕಂಥವರು ಒಂದಷ್ಟು ಡೋಲಿ ಸಹಾಯ ತೆಗೆದುಕೊಳ್ಬಹುದು. ಅದೊಂದು ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆಗಳು ಅಲ್ಲಿಲ್ಲ. ಆದರೆ ಪಂಪೆಯಲ್ಲಿ ಸ್ನಾನ ಮಾಡಿ ಪಂಪಾ ಸನ್ನಿಧಾನದಲ್ಲಿರ್ತಕ್ಕಂಥ ಗಣಪನ ದರ್ಶನ ಮಾಡಿ ಅದಾದ ನಂತರ ಶರಂಗುತ್ತಿ, ಅದಾದ ನಂತರ ಸನ್ನಿಧಾನದ ಹತ್ರ 18 ಮೆಟ್ಲುಗಳ ಪಯಣ, ಅದರ ಮೇಲೆ ನಿಂತಿರ್ತಕ್ಕಂಥ ಶ್ರೀ ಧರ್ಮಶಾಸ್ತ್ರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಎಲ್ಲರೂ ಸಹಿತ ಪುನೀತರಾಗುವಂಥದ್ದು. ಆದರೆ ಶಬರಿಮಲೆಯಲ್ಲಿರ್ತಕ್ಕಂಥ ಶ್ರೀ ಧರ್ಮಶಾಸ್ತ್ರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಅಲ್ಲಿ ನೋಡಲಿಕ್ಕೆ ಆಗದಿರತಕ್ಕಂಥವ್ರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಸ್ವಾಮಿಯೇ 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 ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀನಿವಾಸ್ ಶರ್ಮಾ ಅವರು ಸಂಕ್ರಾಂತಿ ಹಬ್ಬದ ವಿಚಾರಗಳನ್ನು ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ, ಸುಗ್ಗಿ ಸಂಭ್ರಮವನ್ನು ಹೇಗೆಲ್ಲ ಆಚರಿಸಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಇಷ್ಟು ಹೊತ್ತಿನವರೆಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಆ ಒಂದು ಯಾತ್ರಾರ್ಥಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನು ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಮತ್ತೊಂದು ವಿಶೇಷ, ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಒಂದು ಕಡೆ ಆದರೆ ನಾಡಿನಲ್ಲೆಲ್ಲ ಕಡೆ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಬಹಳ ವಿಜೃಂಭಣೆಯ ಆ ಒಂದು ಅನುಷ್ಠಾನಗಳು, ವಿಜೃಂಭಣೆ ಹಬ್ಬದ ಆ ಒಂದು ವೈಶಿಷ್ಟ್ಯತೆಗಳು ಪ್ರತಿಯೊಂದು ಕಡೆ ಕೂಡ ನಡೀತಾ ಇರತಕ್ಕಂಥದ್ದೇ. ಆ ಒಂದು ವಿಚಾರಕ್ಕೆ ಬಂದಾಗ ಮಕರ ಸಂಕ್ರಾಂತಿ ಅನ್ನತಕ್ಕಂಥ ಸಮಯ ಬಂದಾಗ ಮಾತ್ರ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಬರ್ತಕ್ಕಂಥದ್ದೇನಪ್ಪ ಅಂದರೆ ಎಳ್ಳು ಮತ್ತು ಬೆಲ್ಲ. ಈ ಒಂದು ಎಳ್ಳು ಬೆಲ್ಲವನ್ನು ಕೊಡೋದ್ರಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ ಮತ್ತು ಒಂದು ವಿಚಾರವೂ ಕೂಡ ಇದರಲ್ಲಿ ನಿಗೂಢವಾಗಿ ಅಡಗಿಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ನಿಗೂಢ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದಷ್ಟು ವಿಚಾರಗಳು ಮಾತ್ರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದಿದೆ. ಒಂದಷ್ಟು ವಿಚಾರಗಳು ಇವತ್ತಿನ ದಿವಸ ನನಗೂ ಕೂಡ ಗೊತ್ತಿರಲಿಲ್ಲ, ನನ್ನ ತಂದೆಯವರು ನನಗೆ ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಅದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಇವತ್ತಿನ ದಿವಸ ನನ್ನ ಮನಸ್ಸಿನಲ್ಲೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೇನೆ. ಯಾಕೆ ಅಂದರೆ ಇದು ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಆದರೆ ಮಕ್ಕಳಿಗೆ, ನನ್ನ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರಿಗೆ, ಯುವಪಡೆಗೆ ಇದು ಯಾವುದನ್ನು ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ. ಆದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಬೇಕು, ಇಂತಹ ಒಂದು ಧರ್ಮ ಸೂಕ್ಷ್ಮಗಳನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು ಅಂತಲೇ ಈ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಇನ್ನು ಸಂಕ್ರಾಂತಿ ಈ ಒಂದು ಸಮಯ ಬಂದಾಗ ಸಾಕಷ್ಟು ಥಂಡಿಯ ವಾತಾವರಣ ಇರತಕ್ಕಂಥದ್ದಿರುತ್ತೆ. ದೇಹದ ತೇವಾಂಶವೂ ಕೂಡ ಕಡಿಮೆ ಆಗ್ತಕ್ಕಂಥ ಇರುತ್ತೆ, ಚರ್ಮವು ಕೂಡ ಒಡಿತಕ್ಕಂಥ ಕಾಲ. ದೇಹದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಆಯಿಲ್ ಕಂಟೆಂಟ್ ಅಂದರೆ ಎಣ್ಣೆ ಪದಾರ್ಥಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ, ಮೈ ಕೈ ನೋವು ಬರ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಈ ಜಾಯಿಂಟ್ಸ್ ಪೇನ್ಗಳು ಕೂಡ ಬರ್ತಕ್ಕಂಥದ್ದಿರುತ್ತೆ. ಈ ಒಂದು ಸಮಯ ಬಂದಾಗ, ಈ ಒಂದು ವಿಚಾರ ಬಂದಾಗ ನಾವು ಏನೊಂದು ಮಾತನ್ನು ಆಡಬೇಕಾದ್ರೂ ಕೂಡ, ಏನೊಂದು ಮಾಹಿತಿಯನ್ನು ಕೊಡಬೇಕಾದ್ರೂ ಕೂಡ ವೈಜ್ಞಾನಿಕವಾಗೂ ಕೂಡ ಒಂದು ಮಾಹಿತಿಯನ್ನು ಇದರಲ್ಲಿ ಕೊಡಬೇಕು. ಆ ಒಂದು ವಿಚಾರಕ್ಕೆ ಬಂದಾಗ ಎಳ್ಳಿನಲ್ಲೂ ಕೂಡ ಎಣ್ಣೆ ಅಂಶ ಇರತಕ್ಕಂಥದ್ದಿರುತ್ತೆ ಮತ್ತು ಕೊಬ್ಬರಿಯಲ್ಲೂ ಕೂಡ ಎಣ್ಣೆ ಅಂಶ ಇರತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ತಾವೆಲ್ಲರೂ ಕೂಡ ಅಬ್ಸರ್ವ್ ಅನ್ನು ಮಾಡಿದ್ದೀರಿ, ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥದ್ದು. ಆ ಎಳ್ಳು ಬೆಲ್ಲದ ಜೊತೆಗೆ ಕೊಬ್ಬರಿಯು ಕೂಡ ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿ ಹಾಕಿರ್ತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ಹಿಂದೆ ಪೂರ್ವಜರು ಈ ಒಂದು ಸಮಯದಲ್ಲಿ ಆದಷ್ಟು ದೇಹಕ್ಕೆ ಎಣ್ಣೆ ಅಂಶ ಜಾಸ್ತಿ ಹೋಗಬೇಕು ಅಂತ ಹೇಳಿ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅಳವಡಿಕೆಯನ್ನು ಅವರೆಲ್ಲರಿಗೂ ಕೂಡ ಅಳವಡಿಸಿರ್ತಕ್ಕಂಥದ್ದಿದೆ. ಎಷ್ಟು ವಿಶೇಷ ನೋಡಿ. ಸಂಕ್ರಾಂತಿ ಅಂದರೆ ಪ್ರತಿಯೊಂದನ್ನು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ನಮ್ಮ ಧರ್ಮದ ವಿಚಾರಕ್ಕೆ ಬಂದಾಗ ಹಿಂದಿನ ಕಾಲದಲ್ಲಿ ಗ್ರಂಥಗಳ ಆಧಾರಿತವಾಗಿ ನಾವು ತಿಳಿಸೋದಾದರೆ ಎಳ್ಳು ವಿಷ್ಣುವಿನ ಬೆವರಿನಿಂದ ಬಂದಿರತಕ್ಕಂಥದ್ದು ಮತ್ತು ಬೆಲ್ಲ ಶಿವನ ಸಂಕೇತ. ಶಿವನಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು ಬೆಲ್ಲ. ಅಂತಹ ವಿಚಾರಕ್ಕೆ ಬಂದಾಗ ವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು, ಈಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕಾಗಿರೋದ್ರಿಂದನೇ ಎಳ್ಳು ಮತ್ತು ಬೆಲ್ಲ ಇದೆರಡನ್ನೂ ಕೂಡ ಹಂಚತಕ್ಕಂಥದ್ದು. ಮಕ್ಕಳಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಎಂಬತಕ್ಕಂಥ ಆ ಒಂದು ನುಡಿಯನ್ನು ಕೂಡ ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡು ಬರ್ತಾನೆ ಇದೆ. ಮಕ್ಕಳು ತಾವೆಲ್ಲರೂ ಕೂಡ ಈಗ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಉಪಯುಕ್ತ ಮಾಹಿತಿಗಳನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಮತ್ತೊಂದು ಧರ್ಮ ಸೂಕ್ಷ್ಮ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ. ಸಂಕ್ರಾಂತಿ ಸಮಯದಲ್ಲಿ ಮಾತ್ರ
ಪ್ರತಿಯೊಬ್ಬರ ಕೈಗೂ ಕೂಡ ಎಳ್ಳನ್ನು ಕೊಟ್ಟು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡು ಅಂತ ಹೇಳ್ತಾರೆ. ಆದರೆ ಸಂಕ್ರಾಂತಿ ಈ ಒಂದು ಸಮಯ ಬಿಟ್ಟರೆ ಬೇರೆ ಯಾವ ಸಮಯದಲ್ಲೂ ಕೂಡ ಎಳ್ಳನ್ನು ಕೊಡುವ ಹಾಗಿಲ್ಲ, ಕೊಡಬಾರ್ದು ಕೂಡ. ಅದರ ಆ ಒಂದು ಧರ್ಮ ಸೂಕ್ಷ್ಮಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಎಳ್ಳನ್ನು ಕೊಡಬಾರ್ದು ಅಂತ ಮಾತ್ರ ಹೇಳಬಲ್ಲೆ, ಆದರೆ ಹಿಂದೆ ಇರತಕ್ಕಂಥ ರಹಸ್ಯಗಳನ್ನು ಹೇಳಲಿಕ್ಕೆ ಇದು ಸಮಯ ಅಲ್ಲ. ಮುಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಅದು ಹೇಗೆ ಅಂತ. ಎಳ್ಳನ್ನು ಯಾರೂ ಕೂಡ ಸಂಕ್ರಾಂತಿ ಸಮಯ ಬಿಟ್ಟರೆ ಬೇರೆ ಸಮಯದಲ್ಲಿ ಕೈಗೆ ಕೊಡ್ತಕ್ಕಂಥದ್ದು ಕೂಡ ಬೇಡ. ಮಕ್ಕಳು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಹಿರಿಯರಿಗೆ ನಾನು ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನನಗಿರುತ್ತೆ. ನಾವು ಯೂತ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಅಂತಹ ನೋಡಿ ವಿಷ್ಣು ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಎಳ್ಳನ್ನು ನಾವೆಲ್ಲರೂ ಕೂಡ ಸ್ವೀಕರಿಸ್ತಾ ಇದ್ದೇವೆ. ಶಿವನನ್ನ ಪ್ರಾರ್ಥನೆ ಮಾಡ್ತಾ ಬೆಲ್ಲವನ್ನು ಸ್ವೀಕರಿಸ್ತಾ ಇದ್ದೇವೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಆರಾಧನೆಯನ್ನು ಮಾಡ್ತಾ ಭಗವಂತ ಅನುಗ್ರಹವನ್ನು ಕೂಡ ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತಾ ಇದ್ದೇವೆ. ಇನ್ನು ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷತೆಗಳು ಇದೆಲ್ಲದರ ಜೊತೆಗೆ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಆ ಒಂದು ವಿಚಾರಕ್ಕೆ ಬಂದಾಗ ಸಂಕ್ರಾಂತಿ ಮುಗಿದಾದ ನಂತರ ಸ್ವಾಮಿ ಶನೇಶ್ವರ ಮೂಲ ತ್ರಿಕೋಣ ಅಂದರೆ ಸ್ವಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಭಗವಂತನ ಸ್ವಕ್ಷೇತ್ರ ಯಾವುದು? ಮಕರ ಮತ್ತು ಕುಂಭ. ಈ ಒಂದು ರಾಶಿಗಳಲ್ಲಿರ್ತಕ್ಕಂಥವ್ರು ಇವರ ಜೊತೆಗೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ಸೇರಿ ಕಪ್ಪು ಬಟ್ಟೆ ಮತ್ತು ತಿಲ ಅಂದರೆ ಏನು? ಎಳ್ಳು. ಇದೆರಡನ್ನೂ ಕೂಡ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 108 ಬಾರಿ ಪಠನೆ ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರುತ್ತೆ. ಶನೇಶ್ವರನ ಅನುಗ್ರಹ ಹೊಂದಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಸೂಚಿಸ್ತಾ ಇರತಕ್ಕಂಥದ್ದಿದೆ. ಭಗವಂತ ಶನೇಶ್ವರನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ಪಡಿತಾ, ಅದರಲ್ಲೂ ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಮೆಚ್ಚಿನ ಮಹರ್ಷಿ ಮಂದಿರದಲ್ಲಿ ಬಹಳ ವೈಭವಿ ಪೂರಿತವಾಗಿ ಅಲಂಕಾರವನ್ನು ಮಾಡಿ ವಿಜೃಂಭಣೆಯ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮಹರ್ಷಿವಾಣಿ ಸಮಸ್ತ ವೀಕ್ಷಕ ಪರಗಳು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅಷ್ಟೇ ಅಲ್ಲದಿರ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಎಳ್ಳು ಬೆಲ್ಲವನ್ನು ನಾವು ನಮ್ಮ ಕೈಯಾರ ನಿಮಗೆ ಕೊಡಬೇಕು ಅನ್ನೋ ಆಸೆ ನಮಗೆ. ಆಸೆ ಏನೋ ನಿಜ, ಆದರೆ ಏನು ಮಾಡೋದು? ನಾನು ಮನೆಗೆ ಬಂದಾಗ ನೀವು ನನಗೆ ಕಾಫಿ ಕೊಡುವಂಗಿಲ್ಲ, ಹಾಗೆ ನನಗೆ ಕಾಫಿ ಕೊಡಿ ಅಂತ ನಾನು ಕೇಳಿದ್ರು ತಂದು ಮುಂದಿಟ್ಟರು ನಾನು ತಗೊಳ್ಳೋಂಗಿಲ್ಲ. ಹಾಗಾಗಿ ಎಳ್ಳು ಬೆಲ್ಲವನ್ನು ಕೊಡುವಂತಹ ಕ್ರಮ ನಮಗೂ ಬೇಕು, ನಿಮಗೂ ಇರಬೇಕು. ನಮಗೆ ನೀವು ಕೊಡದಿದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಂದೆ ತಾಯಿಗೆ ಹಾಗೆ ನಿಮ್ಮ ಬಂಧು ಬಳಗಕ್ಕೆ ಈ ಸಮಯದಲ್ಲಾದರೂ ವೈರತ್ವವನ್ನು ಮರೆತು ಸಾಮರಸ್ಯವನ್ನು, ವಿಶೇಷವಾಗಿರ್ತಕ್ಕಂಥ ಸಂತೋಷವನ್ನು ಜೊತೆಗೆ ಎಲ್ಲರಲ್ಲೂ ಸಹಿತ ಒಗ್ಗೂಡಿಸ್ಕೊಂಡು ಪ್ರತಿಯೊಬ್ಬರಲ್ಲೂ ಸಹಿತ ಎಳ್ಳು ಬೆಲ್ಲವನ್ನು ಹಂಚಿ ಆ ಪ್ರೀತಿಯ ನುಡಿ ಮುತ್ತುಗಳನ್ನು ಮಾತಾಡಬೇಕು. ಹಾಗೆ ಮಾಡಿದ್ರೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರಿಗೆ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಎಳ್ಳನ್ನು ನನಗೆ ಕೊಟ್ಟಂಗಾಗತ್ತೆ. ಯಾಕೆಂದರೆ ಆ ಎಳ್ಳು ಬೆಲ್ಲ ಹಂಚೋ ಕ್ರಮ ಸಂಕ್ರಾಂತಿಯಲ್ಲಿ ಬಿಟ್ಟರೆ ಮತ್ತೆ ಯಾವಾಗೂ ಅಲ್ಲ. ಆದರೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡು ಎಂಬತಕ್ಕಂಥ ಹಿರಿಯರ ನುಡಿ ಇದೆಯಲ್ಲ, ಅದು ಬಹಳ ಅರ್ಥಪೂರ್ಣ. ಸಂಕ್ರಾಂತಿಯ ಇನ್ನಷ್ಟು ವಿಚಾರಗಳಿದೆ. ಭೋಗಿ ಹಬ್ಬ, ಸಂಕ್ರಾಂತಿ, ಪೊಂಗಲ್ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಹೆಸರು. ಆದರೆ ಇದೇ ಸನ್ನಿವೇಶದಲ್ಲಿ ರೈತ ಬಾಂಧವರು ಬೆಳೆದಿರ್ತಕ್ಕಂತಹ ಬೆಳೆನ ಒಗ್ಗೂಡಿಸಿ ಒಂದು ಕಡೆ ಹಾಕಿ ವಿಶೇಷವಾಗಿರ್ತಕ್ಕಂಥ ರಾಶಿಗೆ ಪೂಜೆ ಮಾಡಿ ಅಲ್ಲಿ ಮತ್ತೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ನಮ್ಮ ಶ್ರೀಗಳಿಂದ ತಿಳ್ಕೊಳ್ಳೋಣ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹರಿಹರದಿಂದ ಆಗಮಿಸಿದಂತಹ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು. ಅವರು ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಈ ಮಕರ ಸಂಕ್ರಾಂತಿಯಂದು ಸೂರ್ಯನಾರಾಯಣ ಭಗವಾನ್ ತನ್ನ ಮಗನ ರಾಶಿಯಾದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಅಂದು ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ. ಆ ದಿನ ವಿಶೇಷವಾಗಿ ರೈತರೆಲ್ಲರೂ ಸೇರಿ ತಮ್ಮ ದನಗಳಿಗೆ ಕಿಚ್ಚಾಯಿಸೋದು ಹಳ್ಳಿಯ ಕಡೆ ಎಲ್ಲರೂ ಮಾಡ್ತಾ ಇರ್ತಾರೆ. ಈ ಕಿಚ್ಚಾಯಿಸೋದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಏನಂತಂದರೆ, ಈ ಚಳಿನಲ್ಲಿ ಸಣ್ಣ ಸಣ್ಣ ಹುಳುಗಳೆಲ್ಲ ಚರ್ಮಕ್ಕೆ ಅಂಟಿರ್ತವೆ. ಆದ್ದರಿಂದ ಆ ಬಸವಾದಿ ಎಲ್ಲ ದನಗಳಿಗೂ ಸಹಿತನೂ ಆರೋಗ್ಯ ಭಾಗ್ಯ ಸಿಗಬೇಕು ಅಂತಂದು ಅಗ್ನಿಯನ್ನು ಆಯಿಸ್ತಾರೆ. ಅಂದರೆ ಅಗ್ನಿಯನ್ನು ಆಯಿಸೋದ್ರಿಂದ ಯಾವುದೇ ಅಗ್ನಿ ದುರಂತಗಳು ನಡೆಯಬಾರದು. ನಂತರ ಕೃಷಿಯಲ್ಲಿ ಭೂಮಿ ತಾಯಿ ಅನುಗ್ರಹವನ್ನು ಮಾಡಲಿ ಅಂತಂದು ತಿಳಿಸ್ತಾ ಹೋಗ್ತಾರೆ. ಆದ್ದರಿಂದ ಇವತ್ತು ನಡೀತಾ ಇರುವ ಈ ಮಹರ್ಷಿ ಮಂದಿರದಲ್ಲಿ ವೈಭವೋಪೇರಿತವಾಗಿ ನಡೀತಾ ಇರುವ ಭಗವತೆ ಶ್ರೀ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅಷ್ಟಾವಿಧ ಸೇವೆ ಜೊತೆಯಲ್ಲಿ ಇನ್ನೂ ಅನೇಕ ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸಿರುವ ಅನೇಕ ನಿಗೂಢ ಅರ್ಥಗಳನ್ನು ಮತ್ತು 12 ರಾಶಿಗಳಿಗೆ
ಉಪಯುಕ್ತವಾದ ಮಾಹಿತಿಯನ್ನು ಈ ಮನೋಗತ ಪ್ರಶ್ನಾತಂತ್ರದಲ್ಲಿ ಈ ಮಕರ ಸಂಕ್ರಾಂತಿ ಎಂದು ಈ ಅಯ್ಯಪ್ಪನ ಮೂಲ ಮಂತ್ರಗಳನ್ನು ಈ ದ್ವಾದಶ ರಾಶಿಯವರು ಯಾವ ರೀತಿಯಿಂದ ಜಪವನ್ನು ಮಾಡಿ ಮುಂದಿನ ಮಕರ ಸಂಕ್ರಾಂತಿಯವರೆಗೂ ಸಹಿತನು ಯಾವುದೇ ದೋಷಗಳು ಬರಬಾರದು ಅನ್ನೋ ಸುಲಭ ರೀತಿಯಲ್ಲಿ ನಮ್ಮ ಶ್ರೀನಿವಾಸ ಶರ್ಮಾರವರು ಅತ್ಯಂತ ಸುಲಭ ರೀತಿಯಲ್ಲಿ ಮುಂದೆ ತಿಳಿಸ್ತಾ ಹೋಗ್ತಾರೆ. ತಾವುಗಳೆಲ್ಲ ಅಯ್ಯಪ್ಪನ ಪೂಜೆಯನ್ನು ನೋಡುತ್ತಾ ಆ ತಂತ್ರಗಳನ್ನು ಸಹಿತನು ತಾವುಗಳು ಆಲಿಸ್ತಾ ಮುಂದೆ ನೀವುಗಳು ಸಹಿತನು ಬರ್ತಾ ಇರುವ ಯಾವುದೇ ಕಷ್ಟಗಳಿಂದ ಪಾರಾಗಲಿಕ್ಕೆ ಸುಲಭ ರೀತಿಯಿಂದ ಅನೇಕ ದ್ವಾದಶ ರಾಶಿಯವರಿಗೆ ಅಯ್ಯಪ್ಪನ ಮೂಲ ಮಂತ್ರಗಳನ್ನು ಸಹಿತನು ಅವರು ಸುಲಭ ರೀತಿಯಿಂದ ತಿಳಿಸ್ತಾ ಹೋಗ್ತಾರೆ. ಅದನ್ನು ಸಹಿತನು ತಾವುಗಳು ತಿಳಿದು ಇಡೀ ಎಲ್ಲರಿಗೂ ಸಹಿತನು ತಿಳಿಸಿ ನಿಮಗೂ ಸಹಿತನು ಆ ಅಯ್ಯಪ್ಪ ಅನುಗ್ರಹ ಮಾಡಲಿ ಅಂತಂದು ಪ್ರಾರ್ಥನೆಯನ್ನು ಮಾಡ್ತಾ ಶುಭಂ ಭೂಯಾತ್. ಮಕರ ಸಂಕ್ರಮಣದ ವಿಶೇಷ ಪೂಜೆಗಳನ್ನು ನಾವು ಸಾಕಷ್ಟು ಭಾಗಗಳಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಈ ಒಂದು ಭರತ ಖಂಡದಲ್ಲಿ ಒಂದು ವಿಶೇಷವಾದ ಒಂದು ಆಯಾ ಭಾಗಗಳಲ್ಲಿ ವಿಭಿನ್ನ ರೀತಿಯ ಒಂದು ಪೂಜೆ ಪುರಸ್ಕಾರವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ನಾವು ನೋಡಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಪೂಜೆ ಒಂದು ವಿಶೇಷವಾಗಿ ನಮಗೊಂದು ಆನಂದಭರಿತವಾಗಿದೆ. ಒಂದು ಅದ್ಭುತವಾದ ಅಲಂಕಾರ ಹಾಗೂ ಈ ಒಂದು ಮಕರ ಸಂಕ್ರಮಣದ ವಿಶೇಷತೆ, ಮಕರ ಸಂಕ್ರಮಣವನ್ನು ಯಾಕೆ ಆಚರಣೆ ಮಾಡಬೇಕು, ನಾವು ಅದರ ಮಹತ್ವವನ್ನು ನಾವು ಭಾಳ ಒಂದು ಅತಿ ಒಂದು ಪರಿಪೂರ್ಣವಾಗಿ ನಮಗೆ ಮನವರಿಕೆ ಆಗಿದೆ. ಒಂದು ಎಷ್ಟೋ ಒಂದು ಪೂಜೆಗಳನ್ನು ನೋಡಿದ್ದೀವಿ, ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಪೂಜೆ ನಮಗೆ ಒಂದು ಭಾಳ ಆನಂದಭರಿತವಾಗಿದೆ. ಒಂದು ಇದೇ ರೀತಿಯಾಗಿ ನಮಗೆ ಆಶೀರ್ವಾದ ಕೂಡ ನಮ್ಗೆ ಆಯಿತು ಗುರೂಜಿ ಕಡೆಯಿಂದ. ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳುತ್ತಾ ಎಲ್ಲರಿಗೂ ಒಂದು ಶುಭವಾಗಲಿ ಅಂತ ಹೇಳ್ತೇನೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ಅಭಿಷೇಕ ನಡೀತಾ ಇದೆ. ನಾವು ಇಲ್ಲಿ ಬಂದಿದ್ದೀವಿ ಮಹರ್ಷಿ ಮಂದಿರಕ್ಕೆ. ತುಂಬ ಖುಷಿ ಆಗ್ತಾ ಇದೆ. ದೇವಸ್ಥಾನಕ್ಕೆಲ್ಲ ಹೋದಾಗ ಇಷ್ಟು ಹತ್ರದಿಂದ ನಾವು ಅಭಿಷೇಕ ನೋಡೋಕ್ಕಾಗಲ್ಲ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಗುರೂಜಿ ಇಲ್ಲಿ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಈ ಥರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ. ನಮಗಂತೂ ನೋಡಿ ತುಂಬ ಖುಷಿಯಾಗಿದೆ. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಗುರುಗಳಾದಂಥ ಆನಂದ ಗುರೂಜಿಯವರ ನಮ್ಮ ಆಶ್ರಮದಲ್ಲಿ ಇದೇ ನಮ್ಮ ನವರತ್ನಗ್ರಹಾರದಲ್ಲಿ ನೆಲೆಸಿದ್ದಾರೆ. ನಮ್ಮ ಪೂರ್ವಜನ್ಮದ ಪುಣ್ಯ ನವರತ್ನಗ್ರಹಾರದಲ್ಲಿ ಇದ್ದಾರೆ. ಶ್ರೀಗಂಧದಿಂದ ಮಾಡಿರ್ತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕಣ್ತುಂಬಿ ನೋಡ್ತಾ ಇದ್ದೀವಿ. ಇವತ್ತು ಅಭಿಷೇಕ ಇದೆ, ನೈವೇದ್ಯ ಇದೆ, ತುಂಬ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆ ಮಾತಾಡೋಣ. ನಮ್ಮ ಮಹರ್ಷಿ ಮಂದಿರದಲ್ಲಿ ನವರತ್ನಗ್ರಹದಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ANJ ಹೆಲ್ತ್ ಕೇರ್ನ ಸಾಕಷ್ಟು ಪ್ರಾಡಕ್ಟ್ಸ್ನ, ಅಂದರೆ ಅಮೃತ ಬಿಂದು ಆಯಿತು, ಶಕುಂತಲ ಆಯಿತು, ಜೊತೆಗೆ ಮಧುಮೇಹ ನಿವಾರಣ ಆಯಿತು. ಹೀಗೆ 10 ಹಲವಾರು ವಿಭಿನ್ನವಾಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥ ಒಳ್ಳೆ ಔಷಧಿಗಳನ್ನು, ಇದು ಔಷಧಿಯಲ್ಲ ಆಹಾರ, ಅಂಥ ಆಹಾರಕ್ಕೆ ಸಂಬಂಧಪಡ್ತಕ್ಕಂಥ ಪದಾರ್ಥಗಳನ್ನು ANJ ಹೆಲ್ತ್ ಕೇರ್ನಲ್ಲೇ ಹೊರಬಂದಿರತಕ್ಕಂಥದ್ದು. ನಮ್ಮ ANJ ಹೆಲ್ತ್ ಕೇರ್ನ ಜೋಶಿಯವರನ್ನು ಸಹಿತ ಕರೆಯೋಣ. ಯಾಕೆಂದರೆ ಇಲ್ಲಿವರೆಗೂ ಅಮೃತ ಬಿಂದು ಎಂಬತಕ್ಕಂಥದ್ದು ಸತತ 14 ವರ್ಷ ನಿರಂತರವಾದಂಥ ಸೇವೆ ಸಲ್ಲಿಸಿದೆ. ಇದೊಂದು ಮಹಾಸೇವೆಯೇ. ಯಾಕೆಂದರೆ ಆಹಾರದಲ್ಲೂ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ANJ ಹೆಲ್ತ್ ಕೇರ್ನ ನಮ್ಮ ಜೋಶಿಯವ್ರನ್ನ ಕರೆಯೋಣ. ಮುಂದಿನ ಆಯುರ್ವೇದಿಕ್ ಉತ್ಪನ್ನ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. CR ರಾಘವ ಜೋಶಿ ಅವರು ಪ್ರತಿ ವರ್ಷವೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕಾದರೂ ಈ ಸಂಸ್ಥೆಯಿಂದ ಒಂದಷ್ಟು ವಿಶೇಷವಾದ ಸೇವೆಗಳನ್ನು ಸಲ್ಲಿಸ್ತಿರ್ತಾರೆ. ಅಂತಹ ನಿಟ್ಟಿನಲ್ಲಿ ಸತತ 14 ವರ್ಷ, ಅದರಲ್ಲಿ 9 ವರ್ಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗೆ ಮುಂಬರ್ತಕ್ಕಂತಹ ಅಮೃತ ಬಿಂದು ಮಹೋತ್ಸವಕ್ಕೆ ಪ್ರತಿನಿತ್ಯದ ಕಾಯಕಕ್ಕೆ ಯಾರೇ ಕರೆ ಮಾಡಿದ್ರೂ ಸರಿ, ಲೆಟರ್ ಬರೆದ್ರೂ ಸರಿಯೇ, ಯಾರಾದರೂ ಸಹಿತ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ತಲುಪಿಸುವಂತಹ ಕಾಯಕವನ್ನು ನಮ್ಮ ಜೋಶಿಯವರು ಮಾಡ್ತಾರೆ.
ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾನುಷ್ಠಾನವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅನ್ನೋದನ್ನ ಈಗ ನೋಡೋಣ.
जातवेदसे सुनवाम सोमरादितो निदहादिवेदाः सनःपर्षदुर्गाणि विश्वानावेव सिन्धुं दुरितात्तिग्ने त्वामग्निमृणां तपसाध्वन्ति वैलोचनीं कर्मप्रेष्ठां दुर्गां देवीं शरणमहं प्रपद्ये सुदरसुदरसे नमः अम्बाय नमः जगदम्बिकाय नमः ललिताम्बिकाय नमः दुर्गाम्बिकाय नमः क्षेत्रपाली नमः क्षेत्रेशी नमः नवदुर्गाय नमः महाकाली महालक्ष्मी समेत श्रीमद्महाललितां बालाम्बिकाय नमः ओम कपिलाय नमः ओम गजकर्णिकाय नमः ओम लंबोदराय नमः ओम विकटाय नमः ओम विघ्नराजाय नमः ओम धूम्रकेतवे नमः गणाध्यक्षाय नमः बालश्चंद्राय नमः श्री महागणाधिपतये नमः ओम स्कंदाग्रजाय नमः सुब्रह्मण्येश्वराय नमः ओम मल्लीदेवसेनाय नमः ओम स्कंदाय नमः ओम गुहाय नमः ओम षण्मुगाय नमः ओम बालनेत्रे नमः ओम सर्पराजाय नमः ओम महारूपाय नमः ओम श्रीं धर्मशास्त्राय नमः ओम वेदशास्त्राय नमः ओम हरिहरपुत्राय नमः ओम स्वामी नमः ओम परमस्वामी नमः ओम बंदलराजाय नमः ओम बंदलकुवराय नमः हरिहरसुताय नमः स्वामी नमः श्री हरिहरपुत्र अय्यप्प स्वामी देवताभ्यो नमः ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णवे नमः ओम मधुसूदनाय नमः ಅಯ್ಯಪ್ಪ ಸ್ವಾಮಿಗೆ ಹೇಗೆ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾದಂತಹ ವಿಜೃಂಭಣೆಯ ಪೂಜಾನುಷ್ಠಾನವನ್ನು ಹೇಗೆ ನಿರ್ವಹಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇದಾದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮಹಾಮಂಗಳಾರತಿಯನ್ನು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಅಯ್ಯಪ್ಪ ಸ್ವಾಮಿಗೆ ವಿಜೃಂಭಣೆಯ ಪೂಜಾನುಷ್ಠಾನವನ್ನು ನೆರವೇರಿಸಿದ ನಂತರ ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ ಹೋಮವನ್ನು ಕೂಡ ನೆರವೇರಿಸಲಾಯಿತು. ಹೋಮ ಕಾರ್ಯವನ್ನು ಹೇಗೆ ನೆರವೇರಿಸಲಾಯಿತು ನೋಡೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಅದ್ಭುತವಾದಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನ ಮಹಾಯಜ್ಞವನ್ನು ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಅಷ್ಟೇ ಅಲ್ಲದಿರ ಸಂಕ್ರಾಂತಿಯ ಈ ಸಡಗರ ಸಂಭ್ರಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ಆಚರಣೆ ಬಹಳ ವಿಶೇಷವಾಗಿರುತ್ತೆ. ಹಾಗೆ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಹಬ್ಬದ ಆಚರಣೆ, ಹಬ್ಬದ ಸಡಗರ, ಜೊತೆಗೆ ಪೊಂಗಲಲ್ಲಿ ನಡೆಸಿರ್ತಕ್ಕಂತಹ ವಿಶೇಷವಾದಂತಹ ಅನುಷ್ಠಾನ. ಪೊಂಗಲ್ ಅಂತಕ್ಕಂಥದ್ದೇ ಸಂಕ್ರಾಂತಿ ಅಂತ. ಒಂದು ಕಡೆ ಸುಗ್ಗಿ ಹಬ್ಬ, ಮತ್ತೊಂದು ಕಡೆ ಪೊಂಗಲ್ ಹಬ್ಬ, ಅದರ ಮಧ್ಯದಲ್ಲಿ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲವನ್ನು ಹಂಚ್ತಕ್ಕಂಥದ್ದು, ಒಳ್ಳೆ ಮಾತಾಡ್ತಕ್ಕಂಥದ್ದು. ಇನ್ನು ಆಶ್ರಮದಲ್ಲಾಗಲಿ ಮನೆಗಳಲ್ಲಾಗಲಿ ಹಸುಗಳನ್ನು ಸಾಕಿದ್ದರೆ ಹಸುಗಳಿಗೆ ಕಿಚ್ಚಾಯಿಸುವಂತಹದ್ದು. ಹಾಗೆ ಈ ಒಂದು ತಿಂಗಳು ಅಂದರೆ ಬರ್ತಕ್ಕಂಥ ರಥಸಪ್ತಮಿವರೆಗೂ ಎಳ್ಳು ಬೆಲ್ಲವನ್ನು ಹಂಚಲಿಕ್ಕೆ ಒಂದು ಸುವರ್ಣಾವಕಾಶ. ರಥಸಪ್ತಮಿವರೆಗೂ ಕಾಲಾವಕಾಶ ಇದೆ. ಯಾರೊಬ್ಬರಾದರೂ ಸಹಿತ ಮಾಡಿರ್ತಕ್ಕಂತಹ ಎಳ್ಳು ಪದಾರ್ಥವನ್ನು, ಎಳ್ಳು, ಬೆಲ್ಲ, ಕೊಬ್ಬರಿ, ಜೊತೆಗೆ ಕಡಲೆಪಪ್ಪು, ಕಡಲೆಬೀಜ ಇವೆಲ್ಲವನ್ನು ಸೇರಿಸಿ ಮಾಡಿರ್ತಕ್ಕಂಥ ಆ ಮಹಾಪ್ರಸಾದ ಇದೆಯಲ್ಲ, ಅದು ಸಕ್ಕರೆ ಅಚ್ಚಿನ ಜೊತೆಗೆ ಅದನ್ನು ತಗೊಂಡು ಅಂದರೆ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಸಹಿತ ನಿಮ್ಮ ಕುಲಬಾಂಧವರಿಗೂ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರ ವಾಸ್ತುಗೃಹಕ್ಕೂ ಸಹ ಹೋಗಿ ನೀವೇ ನಿಮ್ಮ ಸ್ವಹಸ್ತದಿಂದ
ಎಳ್ಳು ಬೆಲ್ಲವನ್ನು ಹಂಚಿ ಬರ್ತಕ್ಕಂಥದ್ದು ಇದು ಪದ್ಧತಿ. ಇನ್ನು ಮನೆಯಲ್ಲಿ ಪುಟ್ಟ ಪುಟಾಣಿ ಮಕ್ಕಳಿದ್ದರೆ ಮಕ್ಕಳನ್ನು ಕೂಡಿಸಿ ಆರತಿ ಮಾಡ್ತಕ್ಕಂಥದ್ದು. ಆರತಿ ಆದ ನಂತರ ಮಕ್ಕಳನ್ನು ಕೂಡಿಸಿ ಮಕ್ಕಳಿಗೆ ಗೋಟು ಇರ್ತಕ್ಕಂಥದ್ದು. ಈ ಗೋಟು ಇರುವಂತಹ ಪದಾರ್ಥ ಅದು ಏನಪ್ಪ ಅದರ ಪದ್ಧತಿ ಅಂದರೆ, ಮನೇಲಿ ಒಂದು ಹಳೆ ಸೇರು ತಗೊಂಡು ಸೇರಲ್ಲಿ ಒಂದಷ್ಟು ಎಲ್ಚಿಕಾಯಿ ಹಾಕಿ, ಜೊತೆಗೆ ಒಂದಿಷ್ಟು ಕಬ್ಬು, ಎಲ್ಚಿಕಾಯಿ, ಅವರೆಕಾಯಿ, ಗೆಣಸು ಇದೆಲ್ಲವನ್ನು ಸಹಿತ ಆ ಪದಾರ್ಥಗಳನ್ನು ಅದರಲ್ಲಿ ತುಂಬ್ತಾರೆ. ಜೊತೆಗೆ ಒಂದಷ್ಟು ನಾಣ್ಯವನ್ನು ಹಾಕ್ತಾರೆ. ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ಗೋಟಿಗೆಯುವಂಥ ಪದ್ಧತಿ ಮಾಡ್ತಾರೆ. ಏನೇ ಆದರೂ ಈ ಆಚಾರ ವಿಚಾರಗಳನ್ನು ನೋಡ್ಬೋದಾದರೆ ಈ ಒಂದು ಸೊಗಡು, ಈ ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಅದು ಹಳ್ಳಿಗಳ ಕಡೆನೇ ಜಾಸ್ತಿ. ಆದರೆ ಎಲ್ಲವೂ ಸಹಿತ ಮರ್ತು ಹೋಗ್ತಿರ್ತಕ್ಕಂಥ ಕಾಲ. ಏನೇ ಮರೆತರೂ ಮುಂಬರ್ತಕ್ಕಂತಹ ದಿನಗಳು ಎಲ್ಲವೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ಮತ್ತೊಂದಿದೆ. ಸಾರ್ವತ್ರಿಕವಾಗಿ ಸಂಕ್ರಾಂತಿ ಬಂತು ಅಂದರೆ ಅತ್ತ ಶಬರಿಮಲೆಯಲ್ಲಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಜ್ಯೋತಿ ಕಾಣುವಂತಹದ್ದು. ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ತಮ್ಮೆಲ್ಲರಿಗೂ ಚಿರಪರಿಚಿತ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ವಾಸ್ತುಶಿಲ್ಪಿ, ಆ ವಾಸ್ತು ಹಾಗಿರ್ತಕ್ಕಂಥದ್ದು. ಜೊತೆಗೆ ಹಿಂದಿನಿಂದ ಇಲ್ಲಿವರೆಗೂ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳು ಒಳಗಿರ್ತಕ್ಕಂತಹ ಗಂಗಾಧರೇಶ್ವರನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಆ ಸೂರ್ಯ ರಶ್ಮಿಯಿಂದಲೇ ಸ್ವಾಮಿಗೆ ಅಭಿಷೇಕ. ಇದೊಂದು ನೋಡಲಿಕ್ಕೆ ಸೌಭಾಗ್ಯವೇ ಸರಿ. ಅದು ವಾಸ್ತುಬಲವೋ ಅಥವಾ ದೈವ ಸಾಕ್ಷಾತ್ಕಾರವೋ ಒಂದಂತೂ ಸತ್ಯ. ಮಹತ್ತರವಾಗಿರ್ತಕ್ಕಂತಹ ಈ ಒಂದು ಅನುಷ್ಠಾನ ಇಂದಿಗೂ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. ವರ್ಷಕ್ಕೆ ಒಂದಾವರ್ತಿ ಸೂರ್ಯರಶ್ಮಿ ಗಂಗಾಧರೇಶ್ವರನಿಗೆ ಸ್ನಾನ ಮಾಡಿಸ್ತಕ್ಕಂಥದ್ದು, ಅಂದರೆ ಅಭಿಷೇಕ ಮಾಡ್ತಕ್ಕಂಥದ್ದು. ಆ ಸುಂದರವಾದಂಥ ದೃಶ್ಯಗಳನ್ನು ಸಹಿತ ಕಣ್ತುಂಬಿಸ್ಕೊಳ್ಳೋದು ಸಾಕಷ್ಟು ಜನ ನಡೆಸ್ತಾರೆ. ಹಾಗಾಗಿ ಭಗವಂತನ ಕೃಪಾಕಟಾಕ್ಷ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಇನ್ನು ಈ ಬಾರಿ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಸತತ 2 ಗಂಟೆಗಳ ಕಾಲ ಇವತ್ತಿನ ಈ ಸಂಕ್ರಾಂತಿ ವೈಭೋಗ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ, ಜೊತೆಗೆ ಈಗ ತಾವು ನೋಡ್ತಕ್ಕಂಥದ್ದು ಮಹಾಪೂರ್ಣಾಹುತಿಯ ಸುಂದರವಾದಂತಹ ದೃಶ್ಯಗಳನ್ನು ಎಲ್ಲವನ್ನೂ ಕಣ್ತುಂಬಿಸ್ಕೊಂಡು ಭಗವಂತನ ಕೃಪೆಗೆ ತಾವು ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿ ಮಂದಿರದಲ್ಲಿ ಅದ್ಧೂರಿಯಾಗಿ ವೈಭವದಿಂದ ನೆರವೇರಿಸಲಾದಂತಹ ಸಂಕ್ರಾಂತಿ ಹಬ್ಬದ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನವನ್ನು ನೆರವೇರಿಸಿದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸಿದ್ದಂತಹ ವಿಶೇಷ ಅತಿಥಿಗಳಿಗೆಲ್ಲ ಎಳ್ಳು ಬೆಲ್ಲವನ್ನು ಮತ್ತು ಕಬ್ಬನ್ನು ವಿತರಿಸಿದರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಸಂಕ್ರಾಂತಿಯ ವಿಶೇಷ ಕಾಲದಲ್ಲಿ ಕಬ್ಬು, ಬಾಳೆಹಣ್ಣು, ಜೊತೆಗೆ ಎಳ್ಳು ಬೆಲ್ಲ ಇದೆಲ್ಲವನ್ನು ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಹಂಚತಕ್ಕಂಥದ್ದು ಇದು ಮಹತ್ತರವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಎಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳಿದೆ ನೋಡಿ. ರೈತ ಬೆಳೀತಕ್ಕಂತಹ ಕಬ್ಬು, ಗೆಣಸು, ಅವರೆಕಾಯಿ, ಜೊತೆಗೆ ಕಡಲೆಕಾಯಿ ಇದೆಲ್ಲವನ್ನು ಸಹಿತ ಈ ಸಡಗರ ಸಂಭ್ರಮ ಸಂಕ್ರಾಂತಿಯಲ್ಲೇ ನಡೆಯುತ್ತೆ. ಸಂಕ್ರಾಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ, ಮುಂಬರ್ತಕ್ಕಂತಹ ದಿನಗಳು ಪ್ರತಿ ದಿನಗಳು ಸಹಿತ, ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿಯೊಂದು ಕಾಲವೂ ಸಹಿತ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಅಯ್ಯಪ್ಪನ ಸೇವೆ ಜೊತೆಗೆ ಸಂಕ್ರಾಂತಿಯಂದು ನಡೆದಂತಹ ಕಾರ್ಯಕ್ರಮ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಆಶ್ರಮದ ಶಿಷ್ಯನು, ಜೊತೆಗೆ ಇವತ್ತು ಸಹಿತ ಅಯ್ಯಪ್ಪನಿಗೆ ನಡೆದಂತಹ ವಿಶೇಷವಾದ ಅಲಂಕಾರದಲ್ಲಿ ನಮ್ಮ ನವೀನ್ ಹಸ್ತ ಬಹಳ ದೊಡ್ಡದು. ಹಾಗಾಗಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಕರೆದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದು ನಮ್ಮ ಮಹರ್ಷಿ ಮಂದಿರದಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನದಲ್ಲಿ ಅವರು ಪಾಲ್ಗೊಳ್ತಾರೆ.
ಅವ್ರಿಗೂ ಸಹಿತ ನಮ್ಮ ಮಹರ್ಷಿ ಮಂದಿರದ ಪರವಾಗಿ ಹಾಗೆ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಅವರು ಸಿಗಲಿ, ಭಗವಂತನ ಸೇವೆ ಹೀಗೆ ನಿರಂತರ ಮಾಡುವಂಥದ್ದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ತಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಸಾವಧಾನ ಚಿತ್ತರಾಗಿ ಕಾರ್ಯಕ್ರಮದಲ್ಲಿ ನಡೆದಿರತಕ್ಕಂಥ ಪ್ರತಿಯೊಂದು ದೃಶ್ಯಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡಿ ಭಗವಂತನಿಗೆ ನಡೆದಿರ್ತಕ್ಕಂಥ ಅಭಿಷೇಕದ ದೃಶ್ಯಗಳು, ಪೂಜಾನುಷ್ಠಾನದ ದೃಶ್ಯಗಳು, ವಿಶೇಷವಾಗಿ ನಡೆದಿರ್ತಕ್ಕಂಥ ಆರತಿ, ಹೋಮ ಪ್ರತಿಯೊಂದನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ರಿ. ನಿಜಕ್ಕೂ ನನಗಂತೂ ಬಹಳ ಸಂತೋಷವೇ ಆಯಿತು. ಅಮಾವಾಸ್ಯೆ, ಪೌರ್ಣಮಿ ಇಂತಹ ಪರ್ವ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಆ ಒಂದು ಅಮಾವಾಸ್ಯೆ ಅನುಷ್ಠಾನಗಳು ಹೇಗೆ ಮಹರ್ಷಿ ಮಂದಿರದಲ್ಲಿ ನಡೆದಿತ್ತು, ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಮಹರ್ಷಿ ಮಂದಿರ ಅನ್ನೋದಕ್ಕಿಂತ ನಿಮ್ಮ ಮಹರ್ಷಿ ಮಂದಿರದಲ್ಲಿ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದಿದೆ. ನಿಜಕ್ಕೂ ನನಗಂತೂ ಬಹಳ ಸಂತೋಷ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವೇನಪ್ಪ ಅಂದರೆ, ನನಗೊಂದು ಆಸೆ ಇತ್ತು. ನಾನು ಮಾಲಾಧಾರಣೆಯನ್ನು ಮಾಡಿದ್ದಾಗ ನಾನು ಇದೇ ರೀತಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಒಂದು ಅಯ್ಯಪ್ಪನ ಆರಾಧನೆಯನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನನಗಿತ್ತು. ಆದರೆ ಭಗವಂತ ಅಲ್ಲಿ ಹೋಗಿ ದರ್ಶನವನ್ನು ಕೊಟ್ಟಾದ ಮೇಲೆ ಈ ಒಂದು ಭಾಗ್ಯವನ್ನು ನನಗೆ ಕನಸಿರ್ತಕ್ಕಂಥದ್ದಿದೆ. ಇರಲಿ, ಅಲ್ಲಿ ನನ್ನ ಆಸೆ ಚಿಕ್ಕದಾದ್ರೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಒಂದು ಆಸೆಯನ್ನು ನೆರವೇರಿಸಿದ್ದಾನೆ ಭಗವಂತ. ಕಾನನ ವಾಸ, ಕಲಿಯುಗ ವರದ ಭಗವಂತನನ್ನು ಎಲ್ಲೆಲ್ಲಿ ಕೊಂಡಾಡಿದ್ರೂ ಕೂಡ ಸಾಲದು ಅಂತಲೇ ಹೇಳ್ಬೋದು. ಅದರಲ್ಲೂ ಬಹಳ ವಿಶೇಷವಾಗಿ ಕಳಭ ರೂಪ ಅಯ್ಯಪ್ಪ ಸ್ವಾಮಿಗೆ ಗಂಧದಿಂದ ಮಾಡಿರ್ತಕ್ಕಂಥ ಆ ಒಂದು ಮೂರ್ತಿಯನ್ನು ನೋಡೋದೇ ಒಂದು ಆನಂದ ಒಂದು ರೀತಿ ಆದರೆ, ನೋಡ್ತಕ್ಕಂಥ ಕಂಗಳ ಆನಂದ ಒಂದು ರೀತಿ ಆದರೆ, ಅಯ್ಯಪ್ಪ ಸ್ವಾಮಿಯ ಅತ್ತ ಇತ್ತ ಸುತ್ತಮುತ್ತ ಒಂದು ಕ್ಷಣ ನೀವೀಗ ಆದರೆ ಈ ರೀತಿ ಸೆಳೆದಿದ್ದೆ ಆದರೆ ನಿಮ್ಮ ಆ ಒಂದು ಸುಗಂಧ ದ್ರವ್ಯ ಪರಿಮಳ ನಿಮ್ಮ ಯಾವ ರೀತಿ ಇದೆ ಅಂದರೆ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಒಂದು ಸಂತೋಷವನ್ನೇ ಸೃಷ್ಟಿಸ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮಹರ್ಷಿ ಮಂದಿರವಂತೂ ನಿಜವಾಗ್ಲೂ ಶ್ರೀಗಂಧದ ಪರಿಮಳದಿಂದ ತುಂಬಿ ಹೋಗಿದೆ. ಶ್ರೀಗಂಧದ ಪರಿಮಳ ಹೇಗೆ ಸುವಾಸನೆಯೋ ಅಯ್ಯಪ್ಪ ಸ್ವಾಮಿಯ ಅನುಗ್ರಹವನ್ನು ಪಡೆದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಧನ್ಯರು ಅಂತಲೇ ಹೇಳ್ಬೋದು. ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಆಗಲಿಂದ ಹಿಡಿದು ಈಗವರೆಗೂ ಕೂಡ ಒಂದೇ ಮಾತು, ರೈತರಿಗಾಗಿ ಯೋಧರಿಗಾಗಿ ನಮ್ಮ ಆ ಒಂದು ಮಾತು ಯಾವತ್ತಿನ ದಿವಸನೂ ಕೂಡ ನಿಂತ ಇರುತ್ತೆ ಅನ್ನುವ ವಿಚಾರಕ್ಕೆ ಈ ಬಾರಿ ಈ ಒಂದು ಸಂಕ್ರಾಂತಿ ಆದ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಕೇಳಿ ಬರ್ತಾ ಇದ್ದೀವಿ. ಆ ಒಂದು ಕರೋನಾ ಮಹಾಮಾರಿ ಕಾಯಿಲೆ ಮತ್ತೆ ಎಲ್ಲೋ ಒಂದು ಕಡೆ ಮರುಕಳಿಸಿ ಬರ್ತಾ ಇದೆಯೇನೋ ಅಂತ ಹೇಳಿ ಆ ಯಾವ ತೊಂದರೆಗಳೂ ಕೂಡ ಬರ್ದಿರ ಎಲ್ಲ ಜೀವರಾಶಿಗಳು ಕೂಡ ಅತಿಯಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂತ ನಾನು ಕೂಡ ಭಗವಂತ ಕಾನನವಾಸ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನಮ್ಮ ಜೊತೆ ಗುರುಗಳು ಕೂಡ ಇದ್ದರು. ಆ ಗುರುಗಳು ಕೂಡ ಉಪಯುಕ್ತ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಬಹಳ ವಿಶೇಷವಾಗಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೂಡ ಮಾಡಿದ್ರು. ಒಂದು ರೀತಿ ಹೇಳಬೇಕಂದ್ರೆ ಭಾರತ ದೇಶ, ಭರತ ಖಂಡದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯ. ಎಂತಹ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಒಂದೊಂದು ಹಬ್ಬಗಳು ಕೂಡ ಒಂದೊಂದು ವೈಶಿಷ್ಟ್ಯತೆಗಳು. ಇದನ್ನು ತಿಳಿಸ್ಕೊಡ್ಬೇಕಾದ್ರೆ ಇವತ್ತಿನ ದಿವಸ ಗುರುಗಳು ನನಗೊಂದು ಮತ್ತೊಂದು ವಿಚಾರವನ್ನು ನನಗೆ ಹೇಳಿದ್ರು. ನಿಜವಾಗ್ಲೂ ಆ ಒಂದು ವಿಚಾರವನ್ನು ನಾನು ಕೂಡ ಇವತ್ತು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಏನಪ್ಪ ಅಂದರೆ ನೋಡಿ, ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ನಾನು ಆಗಲೇ ಕಾರ್ಯಕ್ರಮದಲ್ಲಿ ಮಧ್ಯ ಆ ಒಂದು ಮಾತನ್ನು ಹೇಳಿದೆ. ಯುವಕರಿಗೋಸ್ಕರ, ಯುವ ಪಡೆಗೋಸ್ಕರ ಆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೆ. ನಾಳೆ ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಈ ಒಂದು ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಗುರುಗಳು ಬಹಳ ಸೂಕ್ಷ್ಮವಾಗಿ ನನಗೆ ಈ ವಿಚಾರವನ್ನು ತಿಳಿಸ್ಕೊಟ್ರು. ಎಳ್ಳು ಬೆಲ್ಲವನ್ನು ಹಂಚತಕ್ಕಂಥದ್ದು ಬಹಳ ಉತ್ತಮ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಅಂತ ಹೇಳ್ತಾರೆ. ಆದರೆ ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿವರೆಗೂ ಕೂಡ ಈ ಒಂದು ಎಳ್ಳನ್ನು ಕೊಡ್ತಕ್ಕಂಥ ಪದ್ಧತಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಜಕ್ಕೂ ಇವೆಲ್ಲವೂ ಕೂಡ ಬಹಳ ಆನಂದ ಅಂತಲೇ ಹೇಳ್ಬೋದು. ಮತ್ತೊಂದು ವಿಚಾರ, ಅಯ್ಯಪ್ಪ ಸ್ವಾಮಿಯ ಆರಾಧನೆಯ ಆ ಒಂದು ದೃಶ್ಯಗಳು ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ. ಪ್ರಾರಂಭದ ಹಂತದಲ್ಲೇ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿದ್ದಂತೂ ನನಗಂತೂ ಇನ್ನೂ ಆ ಒಂದು ಕಣ್ಣಲ್ಲೇ ಅದೇ ರೀತಿ ಕಟ್ಟದ ಹಾಗಿದೆ. ಯಾಕೆ ಅಂದರೆ ಆ ಒಂದು ಗುಡ್ಡದಿಂದ ಹರಿದು ಬಂದಿರತಕ್ಕಂಥ ಜಲಧಾರಿಯ ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ನಡೆದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಆ ಒಂದು ಅಭಿಷೇಕದ ದೃಶ್ಯ ನಾಡಿನ ಸಮಸ್ತ ಜನತೆಗೆ, ಮಹರ್ಷಿವಾಣಿಯ ಸಮಸ್ತ ವೀಕ್ಷಕರುಗಳು ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮತ್ತು ಅಯ್ಯಪ್ಪ ಸ್ವಾಮಿಯ ಆ ಒಂದು ದರ್ಶನ ನಿಜಕ್ಕೂ ಭಾಗ್ಯ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ನೋಡಿರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ನಾಳೆ ಸೋಮವಾರ 8 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.